नमामि विघ्नेश्वर पाद पंकजं पाद पंकजं अगजानन पद्मार्कं गजाननमहर्निशम् अनेकदन्तभक्तानाम् एकदन्तम् उपास्महे नमस्ते शारदा देवी काश्मीरपुरवासिनी स्वामहं प्रार्थये देवी विद्यादानं च देहि मे गुरुब्रह्मा गुरुर्विष्णु गुरुर्देवो महेश्वरः गुरुवे साक्षात् परब्रह्म तस्मै श्री गुरुवे अखण्डमण्डलाकारं व्याप्तं येन चराचरं तत्त्वदं दर्शितं येन तस्मै श्री गुरुवे सर्वमङ्गलमाङ्गल्ये श्री सर्वार्थसाधके शरण्ये त्र्यम्बके गौरी नारायणी नारायणी नमोस्तुते सर्वमंगलाय महामंगलमूर्ते नमः मंगलं नीराञ्जनं समर्पयामि जय जय बसवेश भक्तजनभाग्य शुभोदय वीरशैव निर्णय परमावतार शरणागत रक्षक गण प्रभामय जगदादिने पुरातन पुंगव श्यामवै पुराश्रय जय सोमनाथ जय देव विरत कर्णगाजलिंगेश्वर महाराज की जय। हर नमः पार्वती शिव हर हर महादेव महादेव महादेव। ದಯವಿಲ್ಲದ ಧರ್ಮದ ಉದಯ ದಯವಿಲ್ಲದ ಧರ್ಮದ ಉದಯ ದಯವಿಲ್ಲದ ಧರ್ಮದ ಉದಯ ದಯವಿಲ್ಲದ
ದಯವೇಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇಬೇಕು ಸಕಲ ಪ್ರಾಣಿಗಳಲ್ಲಿ ದಯವಿಲ್ಲದ ಅದಾವುದೈಯ ದಯವೇ ಧರ್ಮದ ಮೂಲವಯ್ಯ ದಯವೇ ಧರ್ಮದ ಮೂಲವಯ್ಯ ದಯವೇ ಧರ್ಮದ ಮೂಲವಯ್ಯ ದಯವೇ ಧರ್ಮದ ಮೂಲವಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲೇ ದಯವೇ ಪ್ರಾಣಿಗಳಲ್ಲೇ ದಯವಿಯಲೇ ಸಕಲ ದಯವಿಯಲೇ ಸಕಲ ಪ್ರಾಣಿಗಳೆಲ್ಲರಲ್ಲೇ ದಯವಿಲ್ಲದ 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 ಧರ್ಮ ಸಾಂಬಲೈ ನಮ ಪಾರ್ವತಿ ಶಿವ ಹರ ಮಹಾದೇವ ಹರ ನಮೋ ಪಾರ್ವತಿ ಶಿವ ಹರ ಹರ ಮಹಾದೇವ गोटूर बसवेश्वर महाराज की जय अंबादेवी महामाता की जय शिव शरणगादलिंगेश्वर महाराज की जय ದಯವಿಲ್ಲದ ಧರ್ಮವು ಅದಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಇದುವೇ ಕೂಡಲ ಸಂಗಮನೊಲಿಸುವ ಪರಿ ಮನುಷ್ಯನಿಗೆ ಬಸವಾದಿ ಪ್ರಮತಾದಿಗಳು ಹೇಳ್ತಾರೆ ದಯವಿಲ್ಲದ ಧರ್ಮವು ಅದಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಒಂದು ಪ್ರಾಣಿ ಅಂತ ಹೇಳಲ್ಲ ಅವರು ಸಕಲ ಪ್ರಾಣಿ ಎಲ್ಲ ಜೀವರಾಶಿಗಳಲ್ಲಿ ನಮಗೆ ದಯ ಇದೆ ಆಕಸ್ಮಿಕವಾಗಿ ನಾನೇ ಹೇಳ್ತೀನಿ ಅನ್ಕ ಈಗ ನಾನು ಹೇಳಕ್ ಕುಂತೀನಪ್ಪ ನಿಮ್ದು ಯಾರ್ದು ಬೇಡ ಘೋರವಾದ ಒಂದು ಸರ್ಪ ಬಿದ್ದು ಬಿಡ್ತಿಲ್ಲ ಎದುರಿಗೆ ಬಿಡ್ಬಿಡ್ತೀನಿ ಏನ್ ಮಾಡ್ತೀನಿ ಆಕಸ್ಮಿಕವಾಗಿ ನೀವೆಲ್ಲರೂ ಬಂದು ಅದನ್ನ ಮತ್ತೆಲ್ಲೇ ಇದ್ದಯ ಅದನ್ನೇ ಹೇಳಿದ ದಯವಿಲ್ಲದ ಧರ್ಮವು ಅದಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಆ ಹಾವಿಗೆ ತನ್ನನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕಾಗಿ ಪರಮಾತ್ಮ ಒಂದೇ ಒಂದು ಹಲ್ಲಿನಲ್ಲಿ ವಿಷ ಕೊಟ್ಟಿರ್ತಾನೆ ಒಂದು ಹಲ್ಲಿನಲ್ಲಿ ಇಂಜೆಕ್ಷನ್ ಇದ್ದಂಗಿರ್ತದೆ ಅದು ಆ ಹಾವಿನ ಹಲ್ಲು ಯಾವಾಗ ಅದು ಹಿಂಗೆ ಪ್ರೆಸ್ ಮಾಡಿತಂದ್ರೆ ಪಸ್ ಅಂತ ಒಳಗೆ ಪ್ರವೇಶ ಆಗ್ತಾ ಇದೆ ಅಷ್ಟೇ ಅದು ಹಾವು ಕಚ್ಚಿದ್ರೆ ಆಗ್ತಕ್ಕಂಥದ್ದು ಅಷ್ಟೇ ಅದು ಬಿಟ್ರೆ ಇನ್ನು ಬೇರೆ ಗೊತ್ತೇ ಇಲ್ಲ ಅದಕ್ಕಾಗಿ ಎಲ್ಲರೂ ಅದುರ್ತಾ ಇದ್ದೇವೆ ಆ ಹಲ್ಲಿನಲ್ಲಿ ಇರ್ತಕ್ಕಂಥ ವಿಷ ನಮ್ಮ ಮೈ ಸೇರಿದರೆ ನಾವು ಸಾಯ್ತೀವಿ ಅಂತಕ್ಕಂಥ ಭಯ ಅದಕ್ಕಾಗಿ ಒಂದಕ್ಕೊಂದು ಅಲ್ಲಿ ಏನಾಗ್ತಾ ಇದೆ ಒಂದು ಪ್ರಾಣಿಯನ್ನು ನಾವು ಕಂಡ ಕೂಡಲೇ ಅಲ್ಲಿ ಏನಾಗ್ತಾ ಇದೆ ನಮಗೆ ಕೋಪ
ದಯ ತಪ್ಪಿತು ಅಂದಾಗ ಒಂದು ಪ್ರಾಣಿಯನ್ನು ಕಂಡಿತು ಅಂದ್ರೆ ಅದ್ರ ಮೇಲೆ ಕೋಪ ಬರ್ತಾ ಇದೆ. ಅದಕ್ಕಾಗಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತ ಹೇಳಿದ್ದಾನಲ್ಲ, ಅಲ್ಲಿ ಒಂದಕ್ಕೊಂದು ಜೋಡಿನಾಗಿ ಬಿಡ್ತಾವ ಗುಣಗಳು. ಅಂತ ಸಂದರ್ಭದಲ್ಲಿ ಒಬ್ಬಾತ ಏನು ಮಾಡ್ತಾ ಇದ್ದ, ಒಬ್ಬ ಸಾಧು ಹೊಳೆ ದಂಡೆ ಮೇಲೆ ನುಡ್ಕಾಂತ ಕುಂತಿದ್ದ. ಆಕಸ್ಮಿಕವಾಗಿ ಚೋಳು ಅಡ್ಸ್ಲಾ ಬಂತು, ಆ ಎಲೆ ಮೇಲೆ ಕುಂತಿತ್ತು. ಆಕಸ್ಮಿಕವಾಗಿ ನೀರು ತುಂಬಿಕೊಡ್ದು ಅದ್ರಾಗ ಹೋಗುದು. ಆ ಚೋಳು ಆ ನದಿಯಾಗ ಹರಿದು ಹೋಗಕ್ಕೆತ್ತಿತ್ತು. ಸಾಧು ಏನು ಮಾಡಿದ, ಇಲ್ಲಿ ಹೇಳಿರಲ್ಲ ಮಹಾತ್ಮರು, ದಯವಿಲ್ಲದ ಧರ್ಮವು ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ಆಗೇನು ಮಾಡಿದ, ಹೋದ ಆ ಚೇಳನ್ನ ಹಿಡ್ಕೊಂಡ ತಂದು ಬಿಟ್ಟ. ಆ ಚೇಳು ಹಿಡ್ಕೊಂಡು ಬರ್ತಾಡ, ಅದು ಬಿಟ್ಟೇನದು ಕುಟಿಕಿತು. ಮತ್ತೆ ಬತ್ತು ಬಿಟ್ಟ, ಮತ್ತೆ ಹೋಗಿ ಮತ್ತೆ ಹೋಗ್ಬಿಟ್ಟು ಮತ್ತೆ ಅದನ್ನ ಎತ್ಕೊಂಡು ಬಂದ, ಮತ್ತೆ ಕುಟಿಕಿತು. ಹಿಂಗೆ 12 ಸಾರಿ ಮಾಡ್ತಾನೆ. 12 ಸಾರಿನೂ ಕಚ್ಚಿತು ಚೋಳು. ಇದನ್ನೊಬ್ಬ ನೋಡಿಕೊಂಡು ಕುಂತಿದ್ದು ಬೇರೆ ಕಡೆ. ಹರ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಬರೀ ಇದನ್ನೊಬ್ಬ ಆತ ನೋಡ್ಕೊಂಡು ಕುಂತಿದ್ದ. ಯಾರು? ಒಬ್ಬ ಆತ. ಏನಂದ, ಅಲ್ಲಪ್ಪ ನೀನು ಚೇಳನ್ನ ಅಷ್ಟು ಸಾರಿ ನೀನು ಎತ್ತಿ ಬದುಕಿಸ್ಬೇಕಂತ ಪ್ರಯತ್ನ ಮಾಡಿದೆ, ಆದ್ರೂ ಅದು ಅಲ್ಲೇ ಹೋಯ್ತು. ಅದು ನೀನು ಪ್ರಯತ್ನ ನಾನು ಬದುಕಿಸ್ತಾನಂತ ಪ್ರಜ್ಞೆ ಇಲ್ಲದೆ ನಿನ್ನ ಹಂಗೆ ಕಚ್ಚಿತಲ್ಲ, ಹೆಂಗಿದು ಅಂತ ಕೇಳಿದ್ರ, ನೋಡಪ್ಪ ಚೋಳಿನ ಗುಣ ಕುಟುಕೋದೆ, ಅದಕ್ಕೆ ಅದು ಒಂದೇ ಕೆಲಸ, ತನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅದು ಒಂದೇ ಕೆಲಸ ಕೊಟ್ಟ ಅಂತ. ಅದು ಕೆಲಸ ಅದು ಮಾಡ್ತದೆ. ನಮಗೆಲ್ಲವನ್ನೂ ಕೊಟ್ಟಾನೆ, ರಕ್ಷಣೆ ಮಾಡಿಕೊಳ್ಳೋದು ಕೊಟ್ಟಾನೆ, ರಕ್ಷಣೆ ಮಾಡ್ತಕ್ಕಂಥದ್ದು ಕೊಟ್ಟಾನೆ, ಬುದ್ಧಿಯನ್ನು ಕೊಟ್ಟಾನ, ತಿಳುವಳಿಕೆಯನ್ನು ಕೊಟ್ಟಾನ, ಎಲ್ಲವನ್ನು ಕೊಟ್ಟಾನ. ಮತ್ತೆ ನಾವು ಅದು ಒಂದಕ್ಕೆ ಕೋಪವಾಗಿ ಅದನ್ನು ಬಿಡದ್ರೆ ಯಾವ ದಯ ಅಂತ ಕೇಳಿದ. ಅದಕ್ಕಾಗಿ ಇವತ್ತು ನಾವು ದವಾಯಿಗಳು ಹಾಡಿರ್ತಕ್ಕಂಥ ದಯವಿಲ್ಲದ ಅದಾವ ದಯ್ಯ ಹೇಳಕ್ ಬಹಳ ಸುಲಭಪ್ಪ, ಕ್ರಿಯೆ ನಡೆಯಕ್ ಮಾತ್ರ ಬಹಳ ಕಷ್ಟ ಇದೆ. ಹೇಳ್ತೀವಿ ನಡೆಯೋದು ಬಹಳ ಕಷ್ಟ. ನಡೆಯೋದು ಯಾವಾಗ ಕ್ರಿಯೆಯಲ್ಲಿ ಬರ್ತಾ ಇದೆಯೋ ಆಗ ಮನುಷ್ಯನು ಒಂದು ಕಡೆ ಪ್ರಯತ್ನ ಮಾಡ್ಕೊಂತ ಹೊಂಟಾನ ಅಂತ ಹೇಳ್ತಾರೆ. ಇಲ್ಲಿ ಬಂದೀನಕ್ಕೆ ಪ್ರವಚನಕ್ಕೆ ಕರೆಸಿ ಪುರಾಣಕ್ಕೆ ಹೇಳಕ್ಕಷ್ಟೇ ಬಂದೀನಂತಲ್ಲ, ಹೇಳಕ್ಕಂದ್ರೆ ಇಲ್ಲಿ ಕುಂತ್ಕೊಂಡು ಹೇಳಲಿಕ್ಕೆ ಕೂಡ ಅರ್ಹತೆ ಇರಬೇಕು. ಹೆಂಗ ಅರ್ಹತೆ ಇರಬೇಕಂದ್ರೆ ನೀನು ಕ್ರಿಯಾಶೀಲನಾಗಿರಬೇಕು. ಆಗ ಮಾತ್ರ ನಿನ್ನಲ್ಲಿ ಕ್ರೋಧ ಯಾವ ಅಂಕು ಡೊಂಕಿಲ್ಲದೆ ವಚನ ಬರ್ತಾ ಇದ್ದಾವೆ. ಪರಮಾತ್ಮ ನಿನ್ನ ನುಡಿ ಕಳಿಸ್ತಾ ಇದ್ದಾನೆ, ಪರಮಾತ್ಮನ ಕೃಪೆ ಆಗ್ತಾ ಇದೆ. ಪರಮಾತ್ಮ ನಿನ್ನ ನಾಲಿಗೆಯ ಮೇಲೆ ನಿಂತು ಅವನೇ ನುಡಿತಾ ಇದ್ದಾನೆ. ನೀನು ನುಡಿಯೋದು ಬೇಕಿಲ್ಲ, ನೀನು ಪ್ರಯತ್ನನೇ ಬೇಕಿಲ್ಲ, ಆದ್ರೆ ನೀನು ಮಾತ್ರ ಕ್ರಿಯಾಶೀಲನಾಗಿರಬೇಕು. ಕ್ರಿಯಾಶೀಲ. ಅದಕ್ಕೆ ದಯಬೇಕು, ದಯವೇ ಧರ್ಮದ ಮೂಲವಯ್ಯ. ಧರ್ಮದ ಮೂಲ ಅಂತ ದಯ. ನೋಡಿ ಬಿಟ್ಟು ಯಾವುದೋ ಒಂದೊಂದು ಪರಿಸ್ಥಿತಿಗಳು ಒಂದೊಂದು ಸಂದರ್ಭದಲ್ಲಿ ಅಂತಾದ್ರೂ ಕೂಡ ಜಾಗೃತ ಸೂಕ್ಷ್ಮ ಇರ್ತಕ್ಕಂಥ ಮನುಷ್ಯನಿಗೆ ಈ ವಚನ ಹೇಳಿ. ಮತ್ತೆ ಇನ್ನೊಂದು ಹೇಳ್ತಾರ ವಚನ, ಕಳಬೇಡ ಕೊಡಬೇಡ ಉಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಖಂಡಿಸಬೇಡ, ಇಂದಿರ ಹಳಿಯಲು ಬೇಡ. ಕಳ್ಳತನ ಮಾಡಬೇಡ. ಮತ್ತೆ ಅದಕ್ಕೆ ಮನವರಿಯದ ಕಳ್ಳತನದಾವುದು ಅಂತಾರೆ ಒಂದು ಕಡೆ ಶ್ರೀಮಂತ ನಿಜಗುಣ ಶ್ರೀಯೋಗಿ. ಮನವರಿಯದ ಕಳ್ಳತನದಾವುದು. ನಾನು ಮಾಡ್ತಕ್ಕಂಥ ಕಳ್ಳತನ ನನಗೆ ಮಾತ್ರ ಗೊತ್ತಿರ್ತದೆ. ಮನಸ್ಸಿಗೆ ಗೊತ್ತಾಯಿತು ಅಂದ್ರೆ ಬುದ್ಧಿಗೆ ಗೊತ್ತಾಗ್ತದೆ, ಬುದ್ಧಿಗೆ ಗೊತ್ತಾಯಿತು ಅಂದ್ರೆ ಜೀವನಿಗೆ ಗೊತ್ತಾಗ್ತದೆ, ಜೀವನಿಗೆ ಗೊತ್ತಾಯ್ತು ಅಂದ್ರೆ ಜೀವನ ಮೇಲಿರ್ತಕ್ಕಂಥ ಚೈತನ್ಯಕ್ಕೆ ಗೊತ್ತಾಗ್ತದೆ, ಚೈತನ್ಯಕ್ಕೆ ಗೊತ್ತಾಗ್ತದ್ರೆ ಪರಮಾತ್ಮನಿಗೆ ಗೊತ್ತಾಗ್ತಾ ಇದೆ. ಮತ್ತೆ ನಾವು ಕಳ್ಳತನ ಮಾಡತಕ್ಕಂಥದ್ದು ಎಲ್ಲಿ ಮುಚ್ಚಿಕೊಳ್ಳತಕ್ಕಂಥದ್ದು ಇದೆಲ್ಲ ಗೊತ್ತಾಗ್ತಾ ಇದೆ ಅಂತ ತಿಳಿದವರೇ ಶರಣರು ಸಂತರು. ಹೀಗಾಗಿ ಕಳಬೇಡ ಕೊಲಬೇಡ ಅಲಸೆ ಗೊತ್ತು. ಪುರಾಣದ ಪೂಜೆ ಮಾಡ್ಸಪ್ಪ ಅಂತ ಕೇಳಿದ್ರೆ ನನಗೆ, ನಿನಗೆ ಗೊತ್ತಿದ್ದೈತಲ್ಲಪ್ಪ ನಮ್ಮ ಮನೆಗೆ ಹಂಗೈತಿ ಹಿಂಗೈತಿ. ತಪ್ಪಿಸ್ಕೊಳಕ್ಕೆ
ಈ ಊರಾಗಂತ ಯಾರು ಇಲ್ಲ. ನಮ್ಮೂರಾಗ ನಾವು ಪಟ್ಟಿಗೆ ಹೋಗ್ತೀವಿ, ಶ್ರೀರಾಮನವಮಿ ಮಾಡ್ತೀವಿ. ಅಲ್ಲಿ ನೋಡ್ಕೊಂಡಿರ್ತಾರೆ. ಒಳಗೆ ಬಂದ್ರೆ ನಾವು ಸಿಕ್ಕಿಬಿಡ್ತು ಅಂತೇಳಿ ಅಲ್ಲೇ ಒಳಗೆ ಹೋಗ್ಕೊಂಬಿಡೋದು. ಇನ್ನು ಸೈಡ್ ಬಾಗಿಲಿಗೆ ಬಾಳದೇ ಅದು ಬಂದು ಕೇಳಿದ್ರೆ ಏನಮ್ಮ ಅದಾನೇನು? ಇಲ್ಲ ಮನೆಗಿಲ್ಲ. ಇಲ್ಲ ಪೋ ಎಲ್ಲ ಹೊರಗೆ ಹೋಗ್ಯಾನ. ನಾನು ಅಲ್ಲಿದ್ದೆ ನೋಡ್ಕೊಂಡಿದ್ದೆ. ಈ ಬಾಗಿಲು ಹೇಳ್ಕೊಂಡು ಮಾಡ್ಯಮ್ಮ ಒಳಗದಾನೆ, ಬಟ್ಟೆ ಹೇಳ್ಕೊಂಡಾನೆ, ಮತ್ತೆ ಇಲ್ಲ ಅಂದ್ರೆ ಇಲ್ದಂಗಾಗ್ರಿ ಬಿಡು. ಬೇಕಾಗಿ ಅದಕ್ಕಾಗಿ ದಯವೇ ಧರ್ಮದ ಮೂಲವೇ. ಮನೆಗಿದ್ದು ಇಲ್ಲ ಅಂತ ಹೇಳಿಸ್ಕೊಳ್ಳೋದು ಬಹಳ ಕಷ್ಟ, ಬಹಳ ತಪ್ಪಾಗ್ತಾ ಇದೆ ಅಂತ. ಈ ಊರಾಗ ಯಾರು ಇಲ್ಲ ಹಂಗೆ. ಎಲ್ಲರೂ ಕೊಡ್ತಾ ಇದ್ದೀರಿ, ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀರಿ, ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದೀರಿ. ಭಗವಂತನ ನಾಮಸ್ಮರಣೆ ಪ್ರತಿಯೊಬ್ಬ ಮಾನವನಿಗೆ ಅತಿ ಮುಖ್ಯ ಅಂತ ಹೇಳ್ತಾರೆ. ಅದಕ್ಕಾಗಿ ಇಂತಹ ಒಂದು ಯಾವ ದಯವಿಲ್ಲದ ಧರ್ಮವು ಅದಾವುದಯ್ಯ ಅಂತಕ್ಕಂತಹ ಯಾವ ವಚನ ಸಾಹಿತ್ಯದೊಂದಿಗೆ ಇವತ್ತಿನ ಒಂದು ಪೀಠಿಕಾ ಅಡಿಪಾಯವನ್ನು ಹಾಕ್ಕೊಂಡು ಯಾವ ಶಿವಶರಣ ಗಾದಲಿಂಗಪ್ಪ ತಾತನ ಜೀವನ ಚರಿತಾಮೃತದ ಕಥಾನಾಯಕನಾಗಿರ್ತಕ್ಕಂಥ ಅಂತಹ ಪರಮಾತ್ಮನ ಸ್ವರೂಪಿಗೆ ಶರಣನಿಗೆ ನಮ್ಮ ನಿಮ್ಮಗಳೆಲ್ಲರ ಭಕ್ತಿಯ ಪ್ರಣಾಮಗಳನ್ನು. ಜನರನ್ನು ಜನಮತಿ ನಡೆದತೆ ಏನುಂಟೋ ಲೋಕದೆ, ಜನಮತಿ ನಡೆದತೆ ಏನುಂಟೋ ಲೋಕದೆ, ಮನಮತಿ ನಡೆಸುವುದೇ ಚಂದರೋ ಜನರೇನು ಬಲ್ಲರೋ ಕೊಳಗಾರೋ ಕೃತ್ಯವ, ಜನರೇನು ಬಲ್ಲರೋ ಕೊಳಗಾರೋ ಕೃತ್ಯವ, ಮನವರಿಯದ ಕಳ್ಳ ಗಣಬಿಡದಿ ಶಂಭುವ ಬಿಡುಬಾಯದೊಳು ರಂಭವ ಜನರು ನಕ್ಷತೆಯಿಂದ ಕೈಲಾಸ ಕೊಯ್ಯುವರೆ, ಜನರು ನಕ್ಷತೆಯಿಂದ ಕೈಲಾಸ ಕೊಯ್ಯುವರೆ, ಜನ ಮೆಚ್ಚಿದರೆ ಶಿವ ಬಿಡುತ್ತಿಹರೆ, ಜನ ಮೆಚ್ಚಿದರೆ ಶಿವ ಮೆಚ್ಚದಿಗನೇ, ಜನ ಮೆಚ್ಚಿಕೊಂಡರೆ ಶಿವ ಮೆಚ್ಚದಿಗನೇ. ಜನರಲ್ಲಿ ನಿನ್ನನ್ನು ದೊಡ್ಡ ಕಾರಣರೆ, ಜನರೆಲ್ಲ ನಿನ್ನನ್ನು ದೊಡ್ಡ
ಮೆಚ್ಚಿಕೊಂಡರೆ ನಡೆಕೊಂಡರೆ ಏನುಂಟು ಲೋಕದಿ ಶಿವ ಮೆಚ್ಚುವನೆ. ಮನಕಂಜಿ ನಡೆದರೆ ಯಾವ ಜನಕಂಜಿ ನಡೆಯದೆ ಮನಕಂಜಿ ನಡೆದರೆ ಶಿವ ಮೆಚ್ಚದಿಹನೆ ಅಂತ ಹೇಳ್ತಾ ಇದ್ದಾರೆ. ಯಾವ ಶ್ರೀಮನ್ಯಜಗುಣ ಶಿವಯೋಗಿಗಳು ಯಾರು ಅಲ್ಲ, ಸರ್ಪಭೂಷಣ ಶಿವಯೋಗಿಗಳು ಕೃತಿ ಅಂತ ಹೇಳ್ತಾರೆ. ಅದಕ್ಕಾಗಿ ಇಂತಹ ಒಂದು ಸಂದರ್ಭದಲ್ಲಿ ನಾವು ಯಾವ ಗೋಟೂರು ಬಸವೇಶ್ವರ ಮಹಾತ್ಮನ ದಿವ್ಯ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾರೆ. ಹಾಗೆ ಗವಾಯಿಗಳನ್ನು ಮತ್ತು ತಬಲವಾದಕರಾಗಿರ್ತಕ್ಕಂಥ ಈರ್ವರನ್ನು ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ತಮ್ಮೆಲ್ಲರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾರೆ. ಜಗನ್ಮಾತೆಯ ಸ್ವರೂಪರಾಗಿರ್ತಕ್ಕಂಥ ತಾಯಿಂದರಿ ನಿಮ್ಮೆಲ್ಲರಿಗೆ ವಂದಿಸುತ್ತ, ಹಾಗೆ ಗುರು ಹಿರಿಯರೇ, ಊರಿನ ಜಂಗಮ ಮೂರ್ತಿಗಳೇ, ಯಜಮಾನರೇ, ನಿಮ್ಮೆಲ್ಲರಿಗೆ ಭಕ್ತಿಯ ಪ್ರೇಮದಿಂದ ಭಾವದಿಂದ ನಮಸ್ಕಾರಗಳನ್ನು ಮಾಡುತ್ತಾರೆ. ನಿನ್ನಿನ ದಿವಸ ಯಾವ ಶಿವಶರಣಗಾದಲಿಂಗ ಪ್ರತಾಪ ಯಾವ ಬೆಲಕುಂದಿ ಯಾವ ಬನ್ನಿ ಮಹಂಕಾಳ ದೇವಸ್ಥಾನಕ್ಕೆ ಸೇರಿದ. ಅಲ್ಲಿ ಕುಂತ ಓಂ ನಮಃ ಶಿವಾಯ ಅಂತಕ್ಕಂತಹ ನಾಮಸ್ಮರಣೆ, ರೀಂಕಾರಿವಾಣಿ ಕಲ್ಯಾಣಿ ರುದ್ರಾಣಿ ಓಂಕಾರ ರೂಪಿಣೆ ಜಗನ್ಮಾತೆಯನ್ನು ಧ್ಯಾನ ಮಾಡುತ್ತಾರೆ. ಓಂಕಾರ ಶಬ್ದದಿಂದ ಜೇಂಕರಿಸುತ್ತ ಕುಂತ ರಾತ್ರಿ ಕುಂತ ಅದಕ್ಕಿಂತ ಕುಂತಾಗ ಅಲ್ಲಿ ಏನಾಯಿತು ಅಂದಾಗ 4 ಜನ ಕಳ್ಳರು ಕಳ್ಳತನ ಮಾಡಿಕೊಂಡು ಬಂದರು. ಅಲ್ಲಿ ಯಾವ ದಿನಂಪ್ರತಿ ಅದೇ ವೃತ್ತಿಯಾಗಿತ್ತು. ಕಳ್ಳತನ ಮಾಡತಕ್ಕಂಥ ವೃತ್ತಿಯಾಗಿದ್ದು ಯಾರ ಮನೆಗೆ ಕಳ್ಳತನ ಮಾಡಿದ್ರು, ತಂದರು, ಅಲ್ಲಿ ಬನ್ನಿ ಮಂಕಾಳಿ ಮುಂದೆ ಸುರಿವಿದ್ರು. ಇವತ್ತು ಅದ್ಭುತವಾಗಿದೆ ದೇವಸ್ಥಾನ, ಅವತ್ತು ಬಹಳ ಚಿಕ್ಕದಿರಬಹುದಂತ ಸುರಿವಿದ್ರು. ಆಗೇನಾಯಿತು, ಅವೆಲ್ಲ ಆಭರಣಗಳು ಬೆಳ್ಳಿ ಬಂಗಾರಗಳು ಎಲ್ಲ ಏನಾಯಿತು, ಆವು ಚೋಳಾಗಿ ಹರಿದಾಡಕತ್ತಿತ್ತು. ಒಂದೇ ದೀಪ ಇತ್ತು, ಯಾರೋ ಹಚ್ಚೋಗಿದ್ರು ಸಾಯಂಕಾಲ, ಆ ದೀಪ ಹಂಗ ಉರಿತಾ ಇತ್ತು. ಆವು ಚೋಳಾಗಿ ಕೈಕಾಲುಗಳಿಗೆ ಬರಕತ್ತಿದ್ದು ಯಾರು, 4 ಜನ ಕಳ್ಳರು. ಅದಕ್ಕಾಗಿ ಸವಾಸದೋಷ ಅಂತ, ಸಂಘದೋಷ. ಏನಾಯ್ತು, ಅಲ್ಲಿ ಕುಂತಿದ್ದ ಆಗ ಉಪಾತ ಏನಂದ, ಇವ ಆವು ಚೋಳಾಗ್ಬಿಟ್ಟು ಏನು ಅಂತೇಳಿ ಅರ್ಸಲ ಅತ್ತಗಿತ್ತ ಗೋಡಾಕತ್ತಿದ್ರು. ಅಷ್ಟೊಳಗಾಗಿ ಓಂಕಾರ ಶಬ್ದ ಒಬ್ಬಾತನಿಗೆ ಬಿತ್ತು ಕಿವ್ಯಾಗ. ಇಲ್ಲಿ ಯಾರೊಬ್ಬ ಕುಂತಾನೆ, ಆತ ಓಂಕಾರ ಶಬ್ದವನ್ನು ಬರ್ತಾ ಇದ್ದಾನೆ. ಈತಂದಲೇ ಪ್ರಭಾವ ದಿನಂಪ್ರತಿ ಏನು ಮಾಡಿದ್ದಿಲ್ಲ. ದಿನಂಪ್ರತಿ ನಾವು ಅವ್ರು ಅದನ್ನೇ ಹಂಚ್ಕೊಂಡು ಹೋಗ್ತಿದ್ರೆ ಏನಾಗಿದ್ದಿಲ್ಲ. ಆಗೇನು ಮಾಡಿದ್ರು, ಹೋದ್ರು. 4 ಜನ ಕಳ್ಳರು ಹೋದ್ರು ಮಹಾತ್ಮನ ಮುಂದೆ ಮಂಡಿಯೂರಿ ದೀರ್ಘದಂಡ ಪ್ರಣಾಮಗಳನ್ನು ಮಾಡಿ, ಪರಮಾತ್ಮನ ಸ್ವರೂಪಿಯೇ ಮಹಾತ್ಮನೇ ಕೃಪೆ ಮಾಡು, ನಮ್ಮನ್ನು ಕ್ಷಮಿಸುವ. ಏನಪ್ಪ ನಮ್ಮ ವೃತ್ತಿ ಕಳ್ಳತನ ಮಾಡತಕ್ಕಂತಹದ್ದು ಒಪ್ಪಿಕೊಂಡ್ರು ನೋಡೋದು. ನಮ್ಮ ವೃತ್ತಿ ಕಳ್ಳತನ ಮಾಡತಕ್ಕಂತಹದ್ದು. ನಾವು ನಿಜವಾಗ್ಲೂ ಇಂತಿಂತ ಮನೆಗೆ ಕನ್ನ ಹಾಕಿ ತಂದು ನಮ್ಮ ಹೆಂಡತಿ ಮಕ್ಕಳನ್ನ ಸಾಕಕ್ಕೆ ಇದನ್ನೇ ವೃತ್ತಿ ಮಾಡ್ಕೊಂಡಿರ್ತಾರ. ಆದ್ರೆ ಇವತ್ತು ನಮಗೆ ನೀನಿರೋದಕ್ಕೆ ಅನ್ಯಾಯ ಆಗಿದೆ, ಎಲ್ಲ ಆವು ಚೋಳಾಗಿಬಿಟ್ಟು. ಮತ್ತೆ ಇದು ಹೆಂಗ ಗತಿ, ನಮ್ಮನ್ನು ರಕ್ಷಣೆ ಮಾಡಿ. ಇಷ್ಟು ಯಾರು ಇದ್ದಿಲ್ಲ ಅಂತ ಕೇಳಿದ್ರ ಹಾಗೆ ಹೇಳಿದ, ಅಲ್ಲಪ್ಪ ನಿಮಗೆ ಬುದ್ಧಿ ಇದೆಯಲ್ಲ, ತಥಾಸ್ತು ಅಂದ. ಅದಕ್ಕಾಗಿ ದರ್ಶನ, ಸ್ಪರ್ಶನ, ಸಂಭಾಷಣ ಅಂತ ಹೇಳ್ತಾ ಇದ್ದ. ಆತ ಏನ್ ಹೇಳ್ದ, ಯಾವ 20-21 ಇರ್ತಕ್ಕಂಥ ಒಬ್ಬ ಬಾಲಕ ತೇಜಪುಂಜನಾಗಿ ತೇಜಸ್ವಿಯಾಗಿ ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ ಆತನಿಗೆ ಗಡಗಡ ನಡುತ್ತಾ ಇದ್ರು ಇವರೆಲ್ಲ. ಅಂತಹ ತೇಜಸ್ಸಿತ್ತು ಆತನಲ್ಲಿ. ಏನಾಯ್ತು, ಏನಂದ, ಅಲ್ಲ ನೀವು ಇನ್ನೊಬ್ಬರ ಮನೆಯಲ್ಲಿ ಕದ್ದು ತರ್ತಕ್ಕಂಥದ್ದು, ಅವ್ರು ಬಡವರು ಇರ್ತಾರೆ, ಎಂತೆಂಥವ್ರು ಇರ್ತಾರೆ, ಪಾಪ ಅಲ್ಲ ಇದು ಅಂತ ಹೇಳಿದ. ಮತ್ತೆ ನೀವು ಈ ತರ ಜೀವನ ಮಾಡೋದು ಹೆಂಗ ಅಂತ ತಿಳಿ ಹೇಳಿದ. ಹಾಗಾದ್ರೆ ಇವತ್ತಿನಿಂದ ನಿಮಗೆ ಪರಮಾತ್ಮನನ್ನು ಧ್ಯಾನ ಮಾಡ್ರಿ, ಪರಮಾತ್ಮನಿಗೆ ಶರಣು ಹೋಗ್ರಿ,
ಜಗನ್ಮಾತಿ ಇದ್ದಾಳೆ, ಅಮ್ಮ ನೋಡಮ್ಮ ಇದು ಇವ್ರದ್ದು ಪಜಿತಿ ಅಂತ ಹೇಳಿದ್ಲಲ್ಲ ಅಮ್ಮ, ನೀ ನೋಡುವ ನೋಟ ನನ್ನದು, ನೀನಾಡುವ ಭಾಷೆ ನನ್ನದು, ನೀನೇನು ಹೇಳ್ತೀಯ ಅದನ್ನು ಕೂಡ ಮಾಡ್ತೀನಪ್ಪ ಅಂತ ಹೇಳಿದ್ಲು. ಇವರಿಗೆ ಬಡತನವನ್ನು ಲೆಕ್ಕಿಸುವ, ಬಡತನವನ್ನು ನಿವಾರಣೆ ಮಾಡಿಬಿಡ್ತಾಯಿ ಅಂದ್ರು. ಆಯ್ತಪ್ಪ ಅಂತ ಅಂದ್ಕೊಂಡ. ಏನಾಯ್ತು? ತಥಾಸ್ತು, ಇನ್ನು ಮೇಲೆ ಇವತ್ತಿಗೆ ಬಿಡ್ಬೇಕು ಕಳ್ತಾನೆ, ಅವೆಲ್ಲ ತೆಗೆದುಕೊಂಡು ಹೋಗ್ರಿ ಅಂತ. ಮತ್ತೆ ಇದ್ದಂತೆ ಅವರ ಆಭರಣಗಳಾಯಿತು, 4 ಭಾಗ ಮಾಡಿಕೊಂಡು ಆ ಕಳ್ಳರು ಅಂದಿನಿಂದ ಯಾವ ಶರಣಗಾದಲಿಂಗಪ್ಪ ತಾತನಿಗೆ ಭಕ್ತರಾದರು. ಪ್ರಥಮ ಭಕ್ತರಾಗಿ ಅಂದಿನಿಂದ ಶರಣಗಾದಲಿಂಗಪ್ಪ ತಾತನಿಗೆ ಶರಣು ಹೋಗ್ತಕ್ಕಂಥವರಾದರು. ಅಂದಿನಿಂದ ಇವತ್ತಿಗೂ ಕೂಡ ಅವರ ಮನೆಯಲ್ಲಿ ಯಾವ ಶಾಂಭವಿಯ ಕೃಪೆ ತಪ್ಪಿಲ್ಲ. ಅದಕ್ಕಾಗಿ ಸಾವಾಸ ದೋಷ, ಸಂತರ ಸಾವಾಸ ಮಾಡಿದ್ರು. ಈ ಪ್ರಕಾರವಾಗಿ ಸಾವಾಸ ಮಾಡಿದ್ರು ಕೂಡ ಅವನಿಗೆ ಮುಕ್ತಿಯಾಯಿತು. ಅದಕ್ಕಾಗಿ ಕರುಣಾಮಯಿಗಳಂತೆ ಪರಮಾತ್ಮ ಅರಮುನಿದರೆ ಗುರು ಕಾಯುವನು ಅಂತ ಇದ್ದಾರೆ. ಅರಮುನಿದರೆ ಗುರು ಕಾಯುವನು. ನೋಡ್ರಿ ಮತ್ತೆ ಯಾವ ಪರಮಾತ್ಮನ ಧ್ಯಾನ ಮಾಡ್ತೀವಿ. ಕೃಷ್ಣನನ್ನು ತೆಗೆದುಕೊಂಡ್ರಿ, ಎಷ್ಟು ಮಂದಿನ ಸಂಹಾರ ಮಾಡ್ಯಾರ. ಕಂಸಾಸುರ ಎಲ್ಲರನ್ನು ದೇವರು ಅನ್ಕೊಂಡಿವಲ್ಲಪ್ಪ, ಎಷ್ಟು ಮಂದಿನ ಸಂಹಾರ ಮಾಡ್ಯಾರ. ಭಕ್ತರನ್ನು ರಕ್ಷಣೆ ಮಾಡ್ಯಾನ ಒಂದ್ ಕಡೆ ಪಾಂಡವರನ್ನ, ಆದ್ರೆ ಎಷ್ಟೋ ಮಂದಿನ ಸಂಹಾರ ಮಾಡ್ಯಾನ. ರಾಮದೇವರು ಎಷ್ಟೋ ಮಂದಿ ರಾಕ್ಷಸರನ್ನು ಸಂಹಾರ ಮಾಡ್ಯಾನ. ಶಿವ ಎಷ್ಟೋ ಮಂದಿನ, ತ್ರಿಪುರಾಸುರರ ಸಂಹಾರ, ಮಹತ್ಕರವಾಗಿರ್ತಕ್ಕಂಥ ಪರಮಾತ್ಮ ಎಷ್ಟೋ ಮಂದಿನ ಸಂಹಾರ ಮಾಡ್ಯಾನ, ರಕ್ಷಣೆ ಮಾಡ್ಯಾನ ಪರಮಾತ್ಮ. ಆದರೂ ಸಂತರು ಮಾತ್ರ ಯಾರನ್ನು ಸಂಹಾರ ಮಾಡ್ಯಾನ, ಎಲ್ಲರನ್ನು ಉದ್ಧಾರ ಮಾಡ್ಯಾರ. ಯಾರಾದ್ರೂ ಮಾಡ್ಯಾರಂತ ಸಂಹಾರ ಕೇಳಿರ ನೀವು? 30 ವರ್ಷದಿಂದ ದೇವಿ ಯಾವ ಜೀವನ ಚರಿತಾಮೃತವನ್ನು ಕೇಳ್ಕೊಂಡು ಬಂದಿರಿ. ಇಂತಹ ಸಂತರು ಇಂತಹತನೊಬ್ಬಾತನನ್ನ ಭಕ್ತನನ್ನ ಅವನು ಕಷ್ಟ ಮಾಡಿದ, ಅವನು ಕೊಲೆ ಮಾಡಿದಂತ ಎಲ್ಲಾದ್ರೂ ಪುರಾಣದಲ್ಲಿ ಬರ್ತಾನೆ. ಅದಕ್ಕಾಗಿ ಅರಮುನಿದರೆ ಗುರು ಕಾಯುವನು. ಯಾವ ಮಹಾತ್ಮರೂ ಕೂಡ ಎಂತಹ ಕಳ್ಳ ಬಂದರು, ಸುಳ್ಳ ಬಂದರು, ಎಂತಹ ಮೋಸ ಮಾಡಿದವನು ಬಂದರೂ ಕೂಡ ಅವನಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ಸಂಹಾರ ಮಾಡಿದ್ರು ವಿನಃ ಅವನು ಜೀವಾತ ಮಾಡಲಿಲ್ಲ. ಪರಮಾತ್ಮ ಶಿಕ್ಷೆ ಮಾಡ್ತಾ ಇದ್ದಾನೆ. ಸಂತರು ಮಾತ್ರ, ಮಹಾತ್ಮರು ಶರಣರು ಮಾತ್ರ ಮಾಡಲೇ ಇಲ್ಲ. ಅವರು ಮಾಡಿದ್ರು ಸಂತರೇ ಅಲ್ಲ, ಶರಣರೇ ಅಲ್ಲ ಅಂತಕ್ಕಂಥದ್ದು ಇಲ್ಲಿ ಕೊಡ್ತಾ ಇದ್ದಾರೆ. ಈ ಪ್ರಕಾರವಾಗಿ ಹೇಳ್ತಾ ಇದ್ದಾನೆ. ಆಗ ಅಂದೊಂದು ದಿವಸ ಆ ಶರಣಗಾದಲಿಂಗಪ್ಪ ತಾತ ಅಲ್ಲಿಂದ ಮುಂದೆ ಹೋಗ್ತಾ ಇದ್ದಾನೆ. ಪೂರ್ವದ ದೆಸೆಗೆ ಹೆಜ್ಜೆಯನ್ನಿಡುತ್ತ ಹೆಜ್ಜೆ ಎಂದಿಗೂ ಶಾಂಭವಿಯ ಧ್ಯಾನ ಮಾಡುತ್ತಾ, ಏ ಜಗಜ್ಜನನಿ ಶಾಂಭವಿ ಜಗನ್ಮಾತೆ ಧ್ಯಾನ ಮಾಡ್ತಾ ಇದ್ದಾನೆ. ಗೌರಿ ಶೈಲ ಕುಮಾರಿ ಜಗದಾಧಾರಿ ಶಾಂಭವಿ ಗುಹಜನನಿ ಓಂಕಾರಿ ಮಹೇಶ್ವರಿ. ಈ ಪ್ರಕಾರವಾಗಿ ಧ್ಯಾನ ಮಾಡ್ತಾ ಹೋದ ಅಲ್ಲಿ ಲಕ್ಕಮ್ಮನ ದೇವಸ್ಥಾನ ಇತ್ತು, ಲಕ್ಕಮ್ಮನ ಗುಡಿ. ಅಲ್ಲಿ ಏನಾಯ್ತ? ನಮಸ್ತೆ ಸುಮಹಾಮಾಯೆ ಶ್ರೀಪೀಠೆ ಸುರ ಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಈ ಪ್ರಕಾರವಾಗಿ ಲಕ್ಕಮ್ಮನ ಗುಡಿಯಲ್ಲಿ ಹೋಗಿ ಲಕ್ಷ್ಮೀ ಸ್ತೋತ್ರವನ್ನು ಮಾಡಿ ಲಕ್ಷ್ಮಿಗೆ ಶರಣ ಹೋಗಿ ಲಕ್ಷ್ಮಮ್ಮನ ಗುಡಿಯಲ್ಲಿ ವಾಸ ಮಾಡಿದ. ಅದು ಇವತ್ತು ಹಳೆ ಗುಳ್ಯ ಅಂತ ಇದೆ, ಆ ಸ್ಥಾನದಲ್ಲಿ ಇದೆ, ಅಗರಿದಂಡಿ ಇದೆ ಲಕ್ಕಮ್ಮನ ದೇವಸ್ಥಾನ. ಅಲ್ಲಿಗೆ ಹೋದ ತಾತ. ಅಲ್ಲಿ ಕೂತಾಗ ಲಕ್ಷ್ಮೀದೇವಿಯ ಧ್ಯಾನ ಮಾಡುತ್ತಾ ಅವತ್ತಿನ ರಾತ್ರಿ ಅಲ್ಲೇ ಮಲಗ್ತಾ ಇದ್ದಾನೆ. ಮಲಗಿಕೊಂಡಾಗ ರಾತ್ರಿಯ ಬೆಳಗ ಮುಂಜಾನೆ ಸಮಯದಲ್ಲಿ ಯಾವ ಲಕ್ಷ್ಮೀದೇವಿ ನೋಡಪ್ಪ ನೀನು ಎಲ್ಲಿರಬೇಕು ಆ ತಾಣಕ್ಕೆ ಬಂದ್ಬಿಟ್ಟಿ. ಇಲ್ಲೇ ಈ ಗುಳ್ಳೆಯದಲ್ಲಿ ಬಸಪ್ಪಲಿಂಗಮ್ಮ ಎನ್ನುವಂತ ಇದ್ದಾರೆ. ವಾಸ ನೀನು ಅವರ ಮನೆಯಾಗಿರ್ಬೇಕು. ಇದೇ ಇರುವ ಸ್ಥಳ. ಇಲ್ಲಿಂದ ಆಗಬೇಕು. ಮುಂದೆ ಇದು ಬೆಳಗ್ತಾ ಇದೆ. ಇಡೀ ಪ್ರಾಂತದಲ್ಲಿ ನಿನ್ನ ಮಹತ್ಕರವಾಗಿರ್ತಕ್ಕಂತಹ ಯಾವ ಶಕ್ತಿ ಪ್ರದರ್ಶನವಾಗಬೇಕು ಅಂತ ಆಶೀರ್ವಾದ ಮಾಡಿದಂತೆ ಲಕ್ಷ್ಮಿ.
ಲಕ್ಷ್ಮಿ ಆಶೀರ್ವಾದ ಮಾಡಿದಾಗ ಆಗ ಮುಂದೆ ಏನಾಯಿತು? ಬೆಳಕಾಯಿತು. ಊರಪ್ಪ ಬಸಪ್ಪಲಿಂಗಮ್ಮ ಅಂತ ಇದ್ದಾರೆ ಅಂತ ಆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಆಯಿತು. ಅದಕ್ಕಾಗಿ ಲಕ್ಷ್ಮಿ ಕೃಪಾ ಕಟಾಕ್ಷ ಆಯಿತು ಅಂದ್ರೆ ಆರ್ಥಿಕ ಪರಿಸ್ಥಿತಿ ತಾಯಿ. ಪಾರ್ವತಿದು ಶಕ್ತಿ, ದೇಹದಲ್ಲಿರ್ತಕ್ಕಂಥ ಶಕ್ತಿ ಯಾವುದು ಅಂದ್ರೆ ಪಾರ್ವತಿ ಮಾತೆ. ದೇಹದಲ್ಲಿರ್ತಕ್ಕಂತಹ ಎಲುಬಿನ ಅಂಗರ ಏನಿದಾವಲ್ಲ, ನಮ್ಮ ದೇಹದಲ್ಲಿರ್ತಕ್ಕಂಥ ಮೂಳೆಗಳು, ಅದು ಸಾಕ್ಷಾತ್ ಶಿವನ. ಒಂದ್ಸಾರಿ ಯಾವ ಭೃಂಗೀಶ ಪರಮಾತ್ಮನನ್ನು ಒಂದೇ ಕೈ ನಮಸ್ಕಾರ ಮಾಡ್ತದಂತೆ. ಪಾರ್ವತಿ ದಿವಸ ಕೇಳ್ತದ್ದು, ಅಲ್ಲ ಇವನು ಒಂದೇ ಕೈ ನಮಸ್ಕಾರ ಮಾಡ್ತಾ ಇದ್ದಾನಲ್ಲ ಏನು ಅಂತ. ಅಮ್ಮ ನಾನು ಪರಮಾತ್ಮಗ ಆತ್ಗಂದೆ ಮಾಡೋದು, ನಾನು ನಿನಗೆ ಮಾಡೋದಲ್ಲ ನಾನು ನಮಸ್ಕಾರ. ಅದಕ್ಕಾಗಿ ಒಂದು ಕೈಲಿ ಮಾಡ್ತೀನಿ, ಎರಡು ಕೈಲಿ ಮಾಡಿದ್ರೆ ನಿನಗೆ ಬರ್ತಾ ಇದೆ, ನಿನಗೆ ಮಾಡೋದಲ್ಲ. ಅಲ್ಲಪ್ಪ ನಿನಗೆ ನನ್ನ ಅವಶ್ಯಕತೆ ಇಲ್ಲ ಏನು? ಇಲ್ಲ ಇಲ್ಲ ಬೇಕಿಲ್ಲ, ನಮ್ಮಪ್ಪ ಅಂದಿದ್ರೆ ಸಾಕು ನನಗೆ. ಹಂಗಾಗಿ ನೋಡ ಅಂತ ಅಂದ್ರು ಶಾಂಭವಿ. ಆಗೇನು ಮಾಡಿದ್ರು ತಥಾಸ್ತಂತ ಹಿಂಗೆ ಹಾಕೊಂಡ್ಬಿಟ್ರೆ ಮೈ ಮೇಲಿರ್ತಕ್ಕಂತಹ ರಕ್ತ ಮಾಂಸ ಯಾವ ಶಕ್ತಿನೂ ಇಲ್ಲದೆ ಆಗ್ಬಿಟ್ಟ. ನಮಪ್ಪಿದಾನಮ ಆ ಎಲುಬಿನ ಮೇಲೆ ಅಂಗರದ ಮೇಲೆ ಹಂಗ ಎಲುಬು ಇರ್ತಾವ ನೋಡು, ಅದರ ಮೇಲೆ ನಿಂತು ನಟನೆ ಮಾಡಿದಂತೆ ಭೃಂಗೀಶ್. ಆಗ ಆತ ದಣಿ ಇದ್ನಲ್ಲ ಸಾಕ್ಷಾತ್ ಶಿವ, ಹೋಗಿರ್ ಬಿಡೆ ನನ್ನ ಭಕ್ತರ ಮೇಲೆ ಯಾಕೆ ನಿನಗೆ ಕೋಪ? ಮಾಡಿದ್ರೆ ಮಾಡಬಹುದು, ನನಗೆ ನಮಸ್ಕಾರ ಮಾಡಿದ್ರೆ ನಿನಗೆ ನಮಸ್ಕಾರ ಮಾಡಿದಂಗಲ್ಲ, ಕೊಡು ಶಕ್ತಿ ಅಂತ ಹೇಳಿದಾಗ ವಿನೋದಕ್ಕಾಗಿ ಈ ಪ್ರಕಾರವಾಗಿ ಆಗ್ತಾ ಇದೆ. ಅದಕ್ಕಾಗಿ ನಮ್ಮ ದೇಹದಲ್ಲಿರ್ತಕ್ಕಂತಹ ಶಕ್ತಿ ಯಾವುದು ಅಂದ್ರೆ ಜಗನ್ಮಾತೆಯದು. ನಮ್ಮ ದೇಹದಲ್ಲಿರ್ತಕ್ಕಂತಹ ಯಾವ ಮೂಳೆಗಳಂತಕ್ಕಂಥದ್ದು ಸಾಕ್ಷಾತ್ ಶಿವನ ಸ್ವರೂಪ. ಇದರ ಉತ್ಪತ್ತಿಗೆ ಹೋದಾಗ ಇನ್ನು ಹಿಂದಕ್ಕೆ ಹೋದಂಗಲ್ಲ, ಹೀಗೆ ಇದೆ. ಈ ಶರೀರ ಈ ಪ್ರಕಾರವಾಗಿದೆ. ಇದೆಲ್ಲವನ್ನೂ ತಿಳಿದವರು ಯಾರಾಗಿದ್ರು? ಸಂತರು, ಮಹಾತ್ಮರು, ಜ್ಞಾನಿಗಳಾಗಿದ್ದರು. ಹೀಗೆ ಏನಾಯಿತು? ಯಾವ ಶರಣಗಾದಲಿಂಗಪ್ಪ ತಾತ ಬೆಳಗಾಯಿತು, ಎದ್ದ ಹೋದ, ಯಾವ ಗುಳ್ಳದ ಒಳಗಡೆ ಹೋದ. ಅಲ್ಲಿ ಮನೆಯ ಮುಂದೆ ಕಾದಿದ್ರು ಯಾರೋ ಮಹಾತ್ಮನು. ಅಷ್ಟರೊಳಗೆ ಅವ್ರ ಮನೆಯ ಕನಸಾಗಿದೆ, ನಿಮ್ಮನೆಗೆ ಇವತ್ತೊಬ್ಬ ಯೋಗಿ ಬರ್ತಾ ಇದ್ದಾನೆ, ಆತನನ್ನು ನಿಮ್ಮ ಮಗನೆಂದು ಭಾವಿಸಿ ನಿಮ್ಮ ಮನೆಯಲ್ಲಿ ಇರಿಸಿಕೊಳ್ಳ್ರಿ ಅಂತ. ಆತನಿಗೆ ಅವರ ಮನೆಯಲ್ಲಿ ಕೂಡ ಆ ಜಗನ್ಮಾತೆ ಯಾವ ಮಾತನ್ನು ಹೇಳಿದಾಗ ಈತ ಕಶೆಂಗಿ ಕೊಟ್ಟುಕೊಂಡು ಈತನು ಕೂಡ ತೇಜಪುಂಜನಾಗಿ. ಅದಕ್ಕಾಗಿ ಯಾವುದೇ ಒಬ್ಬ ಮಹಾತ್ಮನ ಗುರ್ತಿಡಿಬೇಕಾದ್ರೆ ಆತ ಮಾತಾಡಬಾರ್ದು, ಮೌನಿ ಇದ್ರೂ ಕೂಡ ಆತನಲ್ಲಿರ್ತಕ್ಕಂತಹ ಶಕ್ತಿ ಹೊರಗಡೆ ಪ್ರಕಟವಾಗ್ತಾ ಇದೆ. ಸೂರ್ಯನ ಕಿರಣದಂತೆ ದೇಹದಿಂದ ಹೊರಮ್ತಾ ಇದೆ. ಆಗ ನಾವು ಎಂಥ ಒಂದು ಕ್ರೂರಿಗಳಾಗಿದ್ರು ಕೂಡ ಆತ ನೋಡಿದ ಕೂಡಲೇ ಗಡಗಡ ನಡುಗಬೇಕು. ಆ ತೇಜಪುಂಜ ಇರ್ತಾ ಇದ್ದಾವೆ ಅಂತ ಮಹಾತ್ಮನಿಗೆ. ಅಂತ ಆತನೇ ಮಹಾತ್ಮನಾಗಿದ್ದು ಯಾರು? ನಮ್ಮ ಕಥಾನಾಯಕನಾಗಿರ್ತಕ್ಕಂಥ ಶರಣಗಾದಲಿಂಗಪ್ಪ. ಅಂತಹ ಮಹತ್ಕರವಾಗಿರ್ತಕ್ಕಂತಹ ತೇಜಪುಂಜನಾಗಿದ್ದ ಈತ ಮನೆ ಅಂಗಳಕ್ಕೆ ಹೋದ. ಆ ಬಸಪ್ಪ ಲಿಂಗಮ್ಮ ಓಡಿ ಬಂದು ಪಾದಕ್ಕೆ ನಮಸ್ಕಾರ ಮಾಡಿದ. ಮಹಾತ್ಮನೇ, ರಾತ್ರಿಯ ಸಮಯದಲ್ಲಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಆಯಿತು, ನೀನೇ ನಮ್ಮ ಮನೆಗೆ ಬರ್ತೀ ಅಂತಕ್ಕಂಥ ಭಾವನೆ ಹೇಳಿದ್ರು. ನೀನೇ ನಮ್ಮ ಮನೆಗೆ ಬರಬೇಕು ಅಂತ ಇವರು ಪಾದಕ ಬಿದ್ರು. ಆತನೂ ಕೂಡ ಹೇಳಿದ, ಇಲ್ಲಮ್ಮ ಬಸಪ್ಪ ಲಿಂಗಮ್ಮ ಅನ್ನುವರು ನೀವೇ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹದ್ದನ್ನು ಕೂಡ ಮಹಾಲಕ್ಷ್ಮಿ ಹೇಳಿದ್ರು. ಮಹಾಲಕ್ಷ್ಮಿ ಅವ್ರ ಮನೆ ಹೇಳ್ಬೇಕಾದ್ರೆ ಅವರು ಕೂಡ ನಡ್ಕೊಂಡಿರ್ಬೇಕಲ್ಲ. ಅದಕ್ಕಾಗಿ ಪರಮಾತ್ಮನನ್ನು ಧ್ಯಾನ ಮಾಡಬೇಕಾದ್ರೆ ಒಂದಕ್ಕೊಂದು ನಂಟು. ಅಂಥವ್ರನ್ನ ಅಂತಲ್ಲೇ ಸೇರಿಸ್ತಾ ಇದ್ದಾನೆ ಪರಮಾತ್ಮ. ಕೇಳ್ತಾ ಇದ್ದಾನೆ, ಅಲ್ಲಪ್ಪ ಭಗವದ್ಗೀತೆಯಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ ಪರಮಾತ್ಮನನ್ನು ಕುರಿತು. ಅಲ್ಲ ಪರಮಾತ್ಮ, ಈಗ ವೇದ ಪಠನೆ ಯಾಗ ಯಜ್ಞಗಳನ್ನು ಮಾಡ್ತಾ ಒಬ್ಬ ಮನುಷ್ಯ ಬ್ರಹ್ಮಚರ್ಯವನ್ನು ಕಟ್ಟಿಕೊಂಡು ಇದ್ದ. ಇದಕ್ಕೆ ಬಹಳಷ್ಟು ಇದ್ದಾವೆ.
ಯಾವ ಅಂಬರೀಷ್, ಯಾವ ಮಹತ್ಕರವಾಗಿರ್ತಕ್ಕಂತಹ ಪುಂಡಲೀಕ, ಇನ್ನೂ ಹಲವಾರು ಯಾವ ಶಿವರಾತ್ರಿ ಮಹಿಮೆಯಲ್ಲಿ ಒಬ್ಬಾತ ಅವರು ಕೂಡ ಇದ್ದರು. ಹಿಂಗೆ ಮಹತ್ಕರವಾಗಿರ್ತಕ್ಕಂಥ ತಮ್ಮ ತೇಜಪುಂಜದಿಂದ ಸನ್ಯಾಸ ತಗೊಂಡಿದ್ದ ಆಕಸ್ಮಿಕವಾಗಿ ಹೂ ತರಕ್ಕೆ ಹೋದ ಒಂದಿವ್ಸ ಹೊರಗಡೆ. ಇವೆಲ್ಲ ಸಂದರ್ಭಗಳನ್ನು ಕೇಳ್ತೀವಿ. ಹೂ ತರಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಹೂ ಕಿತ್ಕೊಂಡು ಬರಬೇಕಾದ್ರೆ ದಾರಿಯ ಮಧ್ಯದಲ್ಲಿ ಒಬ್ಬ ಸುಂದರವಾಗಿರ್ತಕ್ಕಂಥ ಯುವತಿ. ಆ ಯುವತಿ ಮೇಲೆ ಈ ಒಂದು ಬ್ರಹ್ಮಚರ್ಯವನ್ನು ಕಟ್ಟಿಕೊಂಡಿರ್ತಕ್ಕ, ಯಾವಾಗಲೂ ಗುಡಿಯಲ್ಲಿ ಪೂಜೆ ಮಾಡಿಕೊಂಡು ಪರಮಾತ್ಮನ ಧ್ಯಾನ ಮಾಡ್ಕೊಂಡಿರ್ತಕ್ಕಂಥ ಅವನ ಯಜ್ಞಗಳನ್ನು ಮಾಡಿರ್ತಕ್ಕಂಥ ಆ ಯುವತಿಯ ಕಣ್ಣು ಬಿತ್ತು. ಆಗ ಒಬ್ಬರಿಗೊಬ್ಬರು ಪರಸ್ಪರ ಆಯಿತು. ಅವರಿಬ್ಬರು ಮಿಲನವಾಯಿತು. ಆಗ ಪೂಜೆ ಪುನಸ್ಕಾರ ಎಲ್ಲವನ್ನೂ ಮರೆತು ಬಿಟ್ಟ. ಮರೆತ ಆಮೇಲೆ ಯುವತಿ ತನ್ನಿಂದ ಕರ್ಕೊಂಡೋದ್ಲು. ಆಮೇಲೆ ಅಲ್ಲಿ ಹೋದ ಮೇಲೆ ಏನಾಯಿತು, ಸಂಘದೋಷದಿಂದ ಏನೆಲ್ಲ ಆಯಿತು ಇದೆಲ್ಲ ನಡೆಯಕತ್ತಿತು. ಮರೆತ ಇದನ್ನ ಪ್ರಶ್ನೆ ಮಾಡಿದ ಅರ್ಜುನ. ಪ್ರಥಮದಲ್ಲಿ ನಿನ್ನ ಧ್ಯಾನ ಮಾಡತಕ್ಕಂತ ಸವಾಸದ ದೃಶ್ಯದಿಂದ ಇಂಥ ತಿಂಗಿ ಕೆಟ್ಟೋದ, ಅವನ ಗತಿ ಏನು ಪರಮಾತ್ಮ ಅಂತ ಕೇಳಿದ ಅರ್ಜುನ. ಇದು ಹಲವಾರು ಸಂತರ ಪುರಾಣದಲ್ಲಿ, ಪ್ರವಚನದಲ್ಲಿ ಅಥವಾ ಶಿವರಾತ್ರಿ ಮಹಿಮೆಯಲ್ಲಿ ನಾವು ಇದನ್ನು ನೋಡ್ತಾ ಇದ್ದೇವೆ. ಕೊನೆಯಾಗಿ ಅವನು ಏನು ಮಾಡಿದ, ಅವನು ಬಿಡಲಿಲ್ಲ ಜೀವದಲ್ಲಿ. ಶಿವರಾತ್ರಿ ಮಹಿಮೆಯಲ್ಲಿ ನಾವು ನೋಡ್ತೀವಲ್ಲ, ಕೇಳಿದಾಗ ಏನು ಮಾಡಿದ, ಅಡವಿಯಲ್ಲಿ ಸೇರಿದ. ಅಡವಿ ಸೇರಿದಾಗ ಅವನು ಇನ್ನೂ ಅದ್ಭುತವಾಗಿರ್ತಕ್ಕಂಥ ಕಥೆಯನ್ನು ಕೇಳ್ತೀವಿ ನಾವು. ಯಾವ ಹೇಮರೆಡ್ಡಿ ಮಲ್ಲಮ್ಮನ ಪುರಾಣದಲ್ಲಿ ಕಾಣ್ತೀವಿ. ಅಡವಿಯಲ್ಲಿದ್ದಾಗ ಅವನು ತನ್ನ ಪ್ರೇಯಸಿಯನ್ನು ಮರೆತ, ಪ್ರೇಯಸಿಗೆ ತನ್ನ ಮಗಳು ಮಕ್ಕಳವಾಗಿರ್ತಕ್ಕಂಥ ತುಂಬಿಕೊಂಡಿರ್ತಕ್ಕಂಥ ತೇಜಪುಂಜವಾಗಿರ್ತಕ್ಕಂಥ ಮಗಳನ್ನು ನೋಡಿದ. ಮಗಳನ್ನು ಕೂಡ ಮೋಹಿಸಿದ್ದವನು. ಅಂತಹ ಪಾಪಯಿಷ್ಟನಾಗಿದ್ದ, ಸಾವಾಸ ದೋಷದಿಂದ ಕೆಟ್ಟು ಹೋಗಿದ್ದ. ಇದು ಶಿವರಾತ್ರಿ ಮಹಿಮೆಯಲ್ಲಿ ದೇವಿ ಪುರಾಣದ ಯಾವ ಮಲ್ಲಮ್ಮನ ಪುರಾಣದಲ್ಲಿ ಬರ್ತಾ ಇದೆ. ಒಂದು ದಿವಸ ಏನು ಮಾಡಿದ, ಕಾಡು ಸೇರಿದ, ಏನಾಗಲಿಲ್ಲ, ಶಿವರಾತ್ರಿಯಾಗಿತ್ತವ. ಆ ಶಿವರಾತ್ರಿಯಾಗಿರ್ತಕ್ಕಂತಹ ಒಂದು ಕಾಡಿನಲ್ಲಿ ಒಂದು ಶಿವನ ದೇವಸ್ಥಾನ ಇತ್ತು. ಅಲ್ಲಿ ದೀಪ ಇತ್ತು, ಅಲ್ಲಿ ಪೂಜೆ ಮಾಡ್ತಾ ಇದ್ರು, ಹೊಟ್ಟೆಸ್ಕೊಂಡಿದ್ದ. ಈ ಸಂದರ್ಭದಲ್ಲಿ ಆದ್ರೂ ಇವ್ರು ಹೋದ ಮೇಲೆ ಅಲ್ಲಿ ಏನಾದ್ರೂ ಇದ್ದದ್ದು ತಿನ್ನಬೇಕು ಅಂತ ಕುಂತಿದ್ದ. ಆಕಸ್ಮಿಕವಾಗಿ ಅವತ್ತಿನ ದಿವಸ ಆ ದೀಪ ಆಗುತ್ತಂತೆ. ಅವರು ದರ್ಶನ ಮಾಡಿ ಪೂಜೆ ಮಾಡಿ ಬಿಟ್ಟು ಹೋದ ಕೂಡಲೇ ಅಲ್ಲಿ ಹೋಗಿ ದೀಪನ ಹಿಂಗ ಶಾಸಿದ. ಶಿವಲಿಂಗದ ಮುಂದಿರ್ತಕ್ಕಂತಹ ದೀಪವನ್ನು ಎಂದು ಶಿವರಾತ್ರಿಯ ದಿವಸ ಆ ದೀಪನ ಶಾಸಿದಾಗ ದೀಪ ಬೆಳಗಿತು. ಆಗ ಅಲ್ಲಿರ್ತಕ್ಕಂಥ ಒಂದು ಹೂವನ್ನು ತೆಗೆದುಕೊಂಡು ಯಾರಿಗೆ, ತನ್ನ ಪ್ರೇಯಸಿಗೆ ಕೊಡಬೇಕು ಅಂತೇಳಿ ಓಡಿ ಬಂದ. ದಾರಿ ಅಲ್ಲಿರ್ತಕ್ಕಂಥದ್ದನ್ನು ಭಕ್ಷಣೆ ಮಾಡಿ ಆಗೇನಾಯಿತು, ಎಳೆದ ದಾರಿಯಲ್ಲಿ ಒಂದು ಘೋರವಾಗಿರ್ತಕ್ಕಂಥ ಸರ್ಪ ಕಚ್ಚಿತು. ಆ ಸರ್ಪದ ಬಾಧೆಯನ್ನು ತಡೆಯಲಾರದೆ, ಇನ್ನೇನು ಘೋರವಾಗಿರ್ತಕ್ಕಂತಹ ಸರ್ಪದ ಬಾಧೆ ತಡೆಯಲಾದ ಪ್ರಾಣ ಹೋಗಬೇಕು. ಆ ಪ್ರಾಣ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಕೈಯಲ್ಲಿರ್ತಕ್ಕಂಥ ಹೂವನ್ನು ಹಿಡಿದು ತನ್ನ ಪ್ರೇಯಸಿ ಹೆಸರು ಶಿವೆ ಅಂತಿತ್ತು. ಇವು ಶಿವೆಗೆ ಮುಟ್ಲಿ ಅಂತ ಹೋಗದ ನೋಡಿ. ಅಂತ್ಯಕಾಲದಲ್ಲಿ ಶಿವೆ ಅಂದ್ರೆ ಈ ಪುಣ್ಯಾತ್ಮ ಗುಡಿಯಾಗಿರ್ತಕ್ಕಂಥ ಶಿವ ನನ್ನ ಧ್ಯಾನ ಮಾಡಿ ಅಂದ್ಕೊಂಡಾನೆ. ಅಂತಹ ಅಭಿಮಾನಿ ಪರಮಾತ್ಮ ಅಂತ ಮೂರ್ಖತನದಿಂದ ನಡೆದ್ರು ಜೀವನ. ಶಿವೆ ಅಂದ, ಅದಕ್ಕಾಗಿ ಅವನಿಗೆ ಶಿವದೂತರು ಬಂದರು. ಯಮದೂತರಿಗೆ ಅವರಿಗೆ ಯುದ್ಧ ಆಯಿತು. ಶಿವದೂತರು ಅವನ್ನ ಕೈಲಾಸಕ್ಕೆ ಕರ್ಕೊಂಡು ಹೋದ್ರು ಅಂತ ನಾವು ನೋಡ್ತೀವಿ. ಅದಕ್ಕೆ ಇಲ್ಲಿ ಈ ಪ್ರಕಾರವಾಗಿರ್ತದೆ. ಅದಕ್ಕಾಗಿ ಅರ್ಜುನ ಮತ್ತೆ ಅಂಥವ್ರಿಗೆ ಏನ್ ಮಾಡ್ತೀಯಪ್ಪ ಅಂದ, ಸವಾಸ ದೋಷದಿಂದ ಕೆಟ್ಟೋಗಿ ಬಿಡ್ತಾರೆ, ಇವ್ರ ಗತಿ ಏನು ಅಂದಾಗ ಹೇಳ್ತಾ ಇದ್ದಾನೆ ಪರಮಾತ್ಮ, ಇಲ್ಲ ಅರ್ಜುನ, ಅವರ ಪುಣ್ಯ ಶೇಷವನ್ನು ಕಟ್ಟಿ ಒಂದು ಕಡೆ ಇಟ್ಟಿರ್ತೀನಿ, ಅವ್ರನ್ನ ಕಾಯ್ತಾ ಇರ್ತೀನಿ. ಆ ಶರೀರದ ಆಯುಷ್ಯವನ್ನು ಕಾಯ್ತಾ ಇರ್ತೀನಿ. ಆ ಆಯುಷ್ಯವಂತೂ ತಪ್ಪುವಂತಿಲ್ಲ. ಅವನ ಆಯುಷ್ಯ ಮುಗಿತು ಅಂದ್ರೆ ಮೊದಲಿನ ಪುಣ್ಯವನ್ನು ನಾನು ಇಟ್ಕೊಂಡಿರ್ತೀನಲ್ಲ, ಅದನ್ನು ಗಂಟಿನಲ್ಲಿ ಅವನ ಜೀವನ್ನು ತೆಗೆದುಕೊಂಡೋಗಿ ಅಂತಪ್ಪ ತಂದೆ ತಾಯಿಗಳ ಗರ್ಭದಲ್ಲಿ ಹುಟ್ಟಿಸಿ ಆ ಪಾಪವನ್ನು ನಾಶ ಮಾಡಿ ಅವನನ್ನು ಮುಂದಕ್ಕೆ ಬೆಳೆಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ನಾನು ಸ್ಥಿತಿಕರ್ತ ಅಂತ ವಿಷ್ಣು
ಸಾಕ್ಷಾತ್ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಹೇಳ್ತಕ್ಕಂಥ ನೋಡು. ಅದಕ್ಕಾಗಿ ಏನು ಮಾಡ್ರಪ್ಪ ಅಂದ್ರೆ ಭಗವಂತನ ನಾಮಸ್ಮರಣೆ ಮಾಡ್ರಪ್ಪ. ಏನಿಲ್ಲ, ಗಳೆ ಹೊಡಿತಾ ಧ್ಯಾನ ಮಾಡ್ತಾರೆ, ನಿಮ್ಮ ಮನ್ಯಾಗ ಕೂತ್ಕೊಂಡು ನೀವೇನು ಮಾತನಾಡ್ತಾರೆ. ಅದಕ್ಕಾಗಿ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ, ಕೃಷ್ಣ ಎನ್ನಬಾರದೆ. ಹೀಗೆ ನಿಜವಾಗ್ಲೂ ಮಾತನಾಡುತ್ತಲೊಮ್ಮೆ, ಕುಂತು ಹೇಳುತ್ತಲೊಮ್ಮೆ, ನಿನ್ನ ಕುಟುಂಬದವರ ಜೊತೆಯಲ್ಲಿ ಲೋಲಾಡುತ್ತಲೊಮ್ಮೆ ಒಮ್ಮೆನು ಕೃಷ್ಣ ನಿನ್ನ ಧ್ಯಾನ, ಓಂ ನಮಃ ಶಿವಾಯನು ಭಗವಂತನ ನಾಮಸ್ಮರಣೆ ಮಾಡು, ಗಟ್ಟಿಯಾಗಿ ಕೂಗು. ಇನ್ನೇನು ಮಾಡಬೇಡಪ್ಪ, ಭಗವಂತನ ನಾಮಸ್ಮರಣೆ ಮಾಡು. ನಾಲಿಗೆಯ ಮೇಲೆ ಸದಾವಕಾಲ. ಅದಕ್ಕೆ ದಾಸರು ಇದನ್ನು ಕೂಡ ಹೇಳಿದರು, ಆಚಾರವಿಲ್ಲದ ನಾಲಿಗೆ. ಈ ನಾಲಿಗೆ ಬುದ್ಧಿ ಹೇಳಿದರು, ನೀಚ ಬುದ್ಧಿಯನ್ನು ಬಿಡು ಕಂಡೆ ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂತ ನಾಲಿಗೆ. ಪರರನ್ನ ಆಡ್ಕೊಂಬೋದು ಕೇಳ್ಕೊಂಡು ಅದೇನು ಹೇಳೋದಕ್ಕಿಲ್ಲ. ಎಲ್ಲರಿಗೆ ನಾನು ಆಡ್ಕೊಂತೀನಿ ಅಂದ್ರೆ ನಾನೇ ಮುಟ್ಟು ನೋಡ್ಕೊಂಬಿಡೋದು. ಈಗ ದಾರಿಲಿ ಹೋಗ್ತೀವಿ ಅದಕ್ಕೆ ಒಬ್ಬ ಟೈಲರ್ ಏನು ಮಾಡ್ತಾನ, ಹಂಗೆಲ್ಲ ಸ್ಟೆಪ್ಪ ಅಂತಾನೆ. ನಾನು ಟೈಲರ್ ಕೆಲಸ ಮಾಡೀನಿ, ಮತ್ತೆ ಚಪ್ಪಲಿ ಒಲೆ ಆಗ್ತ ಚಪ್ಪಲಿ ಎಲ್ಲಿ ಮಾಡಿಸಿರ್ಬೋದು ಹೆಂಗೆ ಅದನ್ನೇ ನೋಡ್ತಾ ಇರ್ತಾನೆ. ಒಬ್ಬಾತ ಬಂಗಾರ ಸಾಮಾನು ಮಾಡತಕ್ಕಂಥ ಬಂಗಾರ ಸಾಮಾನು ಮೇಲೆ ಕಣ್ಣಿರ್ತಾನೆ. ಯಾವುದೇ ಒಂದು ನೀನು ಮಡಿಕೆ ಮಾಡಿಸ್ತಕ್ಕಂಥದ್ದು, ಒಂದು ಕಬ್ಬಿಣದಿಂದ ಮುಂಜೋಣ ಪ್ರತಿಯೊಂದು ಕೂಡ ಮಾಡತಕ್ಕಂಥ ಆ ತನ್ನ ವೃತ್ತಿ ಮೇಲೆ ಹೆಂಗಿರ್ತಾ ಇದ್ದಾರೋ ಹಾಗೆ ನಾವು ಕೂಡ. ಅದಕ್ಕಾಗಿ ನಾವು ಏನು ಮಾಡಬೇಕು, ಸತತ ಭಗವತ್ ಚಿಂತನೆ ಮಾಡಬೇಕು. ಭಗವತ್ ಚಿಂತನೆ, ಭಗವಂತನ ನಾಮಸ್ಮರಣೆ ಮಾಡು. ಅನುಗಾಲವು ಚಿಂತೆ ಜೀವಕ್ಕೆ, ತನ್ನ ಮನದಿ ರಂಗನ ಬೆರೆಯೋ ತನಕ ಅನುಗಾಲವು ಚಿಂತೆ. ಅದಕ್ಕಾಗಿ ಹೇಳ್ತಾರೆ, ಯಾಕೆ ಚಿಂತೆ ಮಾಡುತ್ತೀ ಎಲೆ ಮನವೇ ಅಂತ. ಅದಕ್ಕಾಗಿ ಏನ್ ಹೇಳ್ತಾ ಇದ್ದಾರೆ, ಈ ಪ್ರಕಾರವಾಗಿ ಯಾವ ಬಸಪ್ಪಲಿಂಗಮ್ಮ ರೀವರು ಅಂತ ತೇಜಪುಂಜನಾಗಿರ್ತಕ್ಕಂತಹ ಯಾವ ಶರಣಗಾದ್ರಿ ಮುಖತಾತನನ್ನು ಮನೆಯಲ್ಲಿ ಕರ್ಕೊಂಡ್ರು. ಮನೆಯಲ್ಲಿ ಒಂದೇ ದಿವಸದಲ್ಲಿ ಯಾವ ಮನೆಯತನಂತೆ ಬೆರೆತು ಬಿಟ್ಟ ಶರಣಗಾದ್ರಿ ಮುಖತಾತ. ಮನೆಯಾಗ ಇದ್ದ ಆತನಂತೆ ಬೆರೆತ. ಆಗೇನು ಮಾಡಿದ, ಮನೆಯ ದನಗಳಂ ರಜಮಂ ಬಳಿದು ಎಲ್ಲ ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಆದಿಲಕ್ಷ್ಮಿಯ ಅನುಜ್ಞೆಯಂತೆ, ಆದಿಲಕ್ಷ್ಮಿಯ ಅನುಜ್ಞೆಯಂತೆಯ ಗಾಳಿಯವರ ಮನೆಯೊಳಗಿರುತ್ತೆ. ಆದಿಲಕ್ಷ್ಮಿಯ ಅನುಜ್ಞೆಯಂತೆಯ ಗಾಳಿಯವರ ಮನೆಯೊಳಗಿರುತ್ತೆ. ಮೋದದಿಂ ಸೇವೆಯ ನೆಸಗಿ ಲಿಂಗಮ್ಮಂ ಬಸವಪ್ಪರ ವಾದಿಸದೆ ಪ್ರೇಮವಂ ಪಡೆದಿಯಂ ಮೇದಿನಿ ನುತ ಸಿದ್ಧಿ ತನ್ನೊಳಗಾಗಿಯ ಸರಿರ್ದಡೋ ಮನೆ ಕುರಿಗಳಂ ಕಾಯೋವಂ, ಮನೆ ಕುರಿಗಳಂ ಕಾಯೋವಂ ಕಾಯೋವಂ. ಮಾಡುವ ಕೆಲಸಗಳನ್ನು ದೇವಿಗೆ ಕೂಡೆಯರ್ಪಿಸುತ್ತಿದ್ದನಾಥಂ. ನಾಡತತ್ರ ಕಾರ್ಯವೆಲ್ಲವ ಮಾಡಿ ಮುಗಿಸುತ್ತ ಕಾಳಿಗೈದುತ ಲಾದ ಕುಡಿಗಾಳಂ ನೋಡಿ ನೀರ ಗುಡಿಸುತ್ತ ಮೇಯಿಸಿ ಮೂಡಿದಾನಂದದೊಳೆ ಕೊಳಲಂ ಬಾರಿಸಿ ತೊಡಗುವಂ, ಕೊಳಲಂ ಬಾರಿಸ ತೊಡಗುವಂ ತೊಡಗುವಂ. ಲಿಂಗದೇವ ದೇವಿಯ ನೀತಲ ಮಂಗಲದ ನಾಮಗಳ ಕೊಳಲೊಳು ಭಂಗಮಿಲ್ಲದೆ ನುಡಿಸುತ್ತಿದ್ದಂ ಕೇಳುತ್ತೆ ಕುರಿಗಳನ್ನು. ಅಂಗವಿಸಿ ಮೇಯುವದ ಬರೆಯುತ್ತ ಕಂಗೊಳಿಸಿ ಗೋಡತ್ತಿ ಕಿವಿಗಳ ಹಂಗೆನಿಸಿ ನಿಲ್ಲುತ್ತಿದ್ದವು ಮುಗಿಯುವ ತನಕ ಮಗು
ಮುಗಿಯು ತನಕ ಮಹು. ಜಯಮಂಗಲಮೇ ನಮ ಪಾರ್ವತೀಶ್ವರ ಹರ ಹರ ಮಹಾದೇವ. ಈ ಪ್ರಕಾರವಾಗಿಯೂ ಯಾವ ಆದಿಲಕ್ಷ್ಮಿಯ ಅನುಗ್ರಹಣೆಯಂತೆ ಯಾವ ಬಸಪ್ಪ ಲಿಂಗ ಮರೀರ್ವರು ಆ ಶರಣಗಾದಲಿಂಗ ಪತಾತನನ್ನು ಮನೆಯಲ್ಲಿ ಇಟ್ಕೊಂಡ್ರು. ಅಂದಿನಿಂದ ಮನೆಯನ್ನ ಯಾವ ಮನೆಯ ಮಗನಂತೆ ಆ ಮನೆಯಲ್ಲಿರ್ತಕ್ಕಂತಹ ಎಲ್ಲ ಕೆಲಸಗಳನ್ನ ತಾನೇ ಮಾಡ್ಲಿಕ್ಕೆ ಎತ್ತಿದ. ನೀರು ತರಲಿಕ್ಕೆ ಎತ್ತಿದ. ಅವತ್ತಿವತ್ತಿನಂಗ ಪೈಪ್ಲೈನ್ ಇದ್ದಿಲ್ಲ, ನಳ ಇದ್ದಿಲ್ಲ, ತುಂಬ ಇದ್ದು ಬಾಯ ಕಿಳಿದು ತುಂಬಿಕೆ ಬರಬೇಕಾಗಿತ್ತು. ಹೌದಿಲ್ಲಪ್ಪ ಹಿಂದಿನ ಕಾಲದಲ್ಲಿ? ಹಾಗೆ ಅವತ್ತಿನ ಪರಿಸ್ಥಿತಿ. ಹೀಗೆ ಮನೆಯಲ್ಲಿರ್ತಕ್ಕಂತಹ ದನಗಳನ್ನು ಒಡೆದುಕೊಂಡು ಹೋಗ್ತಾ ದನ ಕಾಯಕ್ಕೆ ಹೋಗ್ತಾ ಇದ್ದ. ಊರಾಗೆಲ್ಲ ಗೆಳೆಯರಾಗಿಬಿಟ್ರೆ ಯಾವ ಶರಣಗಾದಲಿಂಗ ಪತಾತನಿಗೆ. ಈತನನ್ನು ನೋಡಿದರೆ ಎಲ್ಲರೂ ಈತನನ್ನು ಕರ್ಕೊಂಡೋಗಿ ಅಡವಿಯಲ್ಲಿ ದನಗಳ ಮಧ್ಯದಲ್ಲಿ ಕೊಳಲನೂದುತ್ತಾ ಕೊಳಲನ್ನು ಊದ್ತಕ್ಕಂಥದ್ದು ಕಲಿತಿದ್ದಂತೆ. ಚಿಕ್ಕ ಮಗು ಇದ್ದ ಶರಣಗಾದಲಿಂಗ ಪತಾತ. ಕೊಳಲನ್ನು ಊದುತ್ತಾ ದನಗಳ ಮಧ್ಯದಲ್ಲಿ ಆ ಎಲ್ಲರನ್ನು ರಂಜಿಸ್ತಾ ಇದ್ದ. ಹಾಗೆ ಕುಂತು ಭಗವಂತನ ಚಿಂತನೆ ಮಾಡತಕ್ಕಂಥದ್ದು ಹೇಳಿಕೊಡ್ತಾ ಇದ್ದ. ಭಗವಂತನ ಚಿಂತನೆ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿಕೊಡ್ತಾ ಇದ್ದ. ಅದಕ್ಕಾಗಿ ಸಂಸಾರವೆಂತಕ್ಕಂಥದ್ದು ಪಂಚಸೂತ್ರದಂತೆ ಅಂತ ನಮ್ಮ ಕವಿಗಳು ಬರ್ದಾರೆ. ಏನಂತ ಬರ್ದಾರೆ? ಬಲಗಾಲು ಮುಂದಿಟ್ಟು ಬೊಟ್ಟು ಕೊಡಬೇಡ ಬಿಟ್ಟು ಕೊಡಬೇಡ ಗಂಡ ಹೆಂಡಿರ ಗುಟ್ಟು. ಬಿಟ್ಟು ಕೊಡಬೇಡ ಗಂಡ ಹೆಂಡರ ಗುಟ್ಟು. ಸಂಸಾರದಲ್ಲಿ ಸಹಜ ಬರುವುದು ಸಿಟ್ಟು. ಸಂಸಾರದಲ್ಲಿ ಬರುವುದು ಸಹಜ ಸಿಟ್ಟು. ಮತ್ತೆ ಹೇಳ್ತಾನೆ, ಏಳಬಾರದು ಪರರಿಗೆ ನಿಮ್ಮ ಗುಟ್ಟು. ಕಷ್ಟ ಬಂತು ಎಂದು ಕುಳಿತು ಕೊಳ್ಳಬೇಡ ಧೈರ್ಯಗೆಟ್ಟು. ಬಸವನಲ್ಲಿ ಬೇಡು ನೀ ಭಕ್ತಿಯ ನಿಟ್ಟು. ಎಂದಾತ ನೋಡು ನಮ್ಮ ಗೋಟೂರು ಬಸವಲಿಂಗ. ಯಾರು ಬರ್ದಾರಿದ್ರು? ಇಲ್ಲೇ ಇದ್ದಾರೆ ನೋಡ್ರು ಕವಿಗಳು. ನಮ್ಮ ದೊಡ್ಡ ಬಸವಪ್ಪನವರು. ಇದು ನಿಜವಾಗಲೂ ಸತ್ಯ ಆಗುವುದಿಲ್ಲ. ನೀವೆಲ್ಲರೂ ಬಂದು ಬಸವಣ್ಣನಿಗೆ ಶರಣ ಹೋಗಿ ಪರಮಾತ್ಮನನ್ನು ಬೇಡ್ತಾ ಇದ್ದೀರಿ. ಯಪ್ಪ ನಮ್ದು ಇಷ್ಟು ಕಷ್ಟ ಆಗಿದೆ. ಅವನಿಗೆ ಕೇಳಿಸ್ತಾ ಇದೆ ಭಗವಂತನಿಗೆ. ನೀವು ಬೇಡ್ತಕ್ಕಂಥ ರೀತಿಯಲ್ಲಿ ಬೇಡಬೇಕು. ಮನಸ್ಸಿನ ಮೂಲಕವಾಗಿ ಮನಸ್ಸಿನ ಮರ್ಮವನ್ನು ತಿಳಿದಾತ ಬಸವ. ಆ ಮನಸ್ಸಿನಲ್ಲೇ ಬೇಡಬೇಕು. ಪರಮಾತ್ಮ ನನ್ನ ಕಷ್ಟ ಹೀಗಿದೆ, ಹೆಂಗೋ ಮನುಷ್ಯ ಜನ್ಮಕ್ಕೆ ಬಂದಿದ್ದೆ, ಇದನ್ನು ನಿವಾರಿಸು. ನನ್ನನ್ನು ಅಜ್ಞಾನಿಯನ್ನಾಗಬೇಡ, ಜ್ಞಾನಿಯನ್ನಾಗಿ ಮಾಡು. ಜ್ಞಾನದಿಂದ ನನ್ನ ಜೀವನವನ್ನು ನಡೆಸು. ನನ್ನ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು ಎಲ್ಲರಿದ್ದಾರೆ. ನನ್ನ ಮನೆಗೆ ಒಡೆಯನಾಗು ನೀನು. ನನ್ನ ಮನೆಗೆ ನೀನು ಯಜಮಾನದ. ನಿನಗೆ ಶರಣು 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 ಅನ್ನಬೇಕು. ಈಗ ಬೇಡಬೇಕು ಪರಮಾತ್ಮನ. ಆಗ ಕರುಣೆ ಆಗ್ತಾ ಇದೆ. ನಾವು ಹಿಂಗಾದ್ರೂ ಬೇಡ್ತೀವ? ನಿನಗೊಂದು ಕಾಯಿ ಹೊಡಿಸ್ತೀನಿ, ನಾನು ನಿನಗೆ ದುಡ್ದಿಲ್ಲ ಏನು? ದೇವರು ಬಂದ್ಬಿಟ್ರೆ ನಾನು ಅಷ್ಟು ದುಡಿದೆ, ಇಷ್ಟು ದುಡಿದೆ, ಏನು ದುಡಿದ್ರೆ ಯಾರಿಗಾಗಿ ದುಡಿದಿ ಅಂತ ಕೇಳಿದ್ರೆ ಏನು? ಅದಕ್ಕಾಗಿ ನಾವು ಏನು ಮಾಡಬೇಕು? ಸತತ ಭಗವಂತನ ನಾಮಸ್ಮರಣೆ ಮಾಡುತ್ತಾ ನಮ್ಮನ್ನೇ ನಾವು ಉದ್ಧಾರ ಮಾಡಿಕೊಳ್ಬೇಕು. ಉದ್ಧರೇದಾತ್ಮಾನಾತ್ಮಾನಾಂ ಅಂತ ಅರ್ಜುನ, ನಿನ್ನನ್ನು ನೀನು ಉದ್ಧಾರ ಮಾಡಿಕೊಡಬೇಕು ವಿನಃ ನಿನ್ನನ್ನು ನೀನು ಅಧೋಗತಿ ಪಾಲು ಮಾಡಿಕೊಡೋದು, ನಿನಗೆ ನೀನೇ ಶತ್ರು, ನಿನಗೆ ನೀನೇ ಹಿತೈಷಿ ಅಂತ ಭಗವಂತ ಹೇಳ್ತಕ್ಕಂಥ ವಾಣಿಯನ್ನು ನಾವು ಕೂಡ ಮಾಡಬೇಕು ಅಂತಕ್ಕಂಥ ಮಾತಿನೊಂದಿಗೆ ಹೀಗೆ ಯಾವ ಶರಣಗಾದಲಿಂಗ ಪತಾತ ಕೊಳಲನ್ನುವುದು ಎಲ್ಲರ ಜೊತೆಯಲ್ಲಿ ತನ್ನ ಕೆಲಸಗಳನ್ನು ಮಾಡ್ತಾ ಇದ್ದ. ಜಯ ನಮ ಪಾರ್ವತಿಪತಿ ಹರಯಂತ, ಜಯ ನಮ ಪಾರ್ವತಿಪತಿ ಹರಯಂತ, ಜಯ ನಮ ಪಾರ್ವತಿಪತಿ ಹರಯಂತ. ಚಪ್ಪಾಳ ಶಿವ ಶಿವ ಶಂಕರ ಶಂಭೋ ಸ್ಮರಣಯ ಮಾರಮ್ಮ, ಶಿವ ಭಜನಯ ಮಾರಮ್ಮ.
ಕುಟ್ಟವ್ವ ತಂಗಿ ಓಂ ಶಿವ ಎಂದು ಬಿಸಮ್ಮ ಗೆಳತಿ ಓಂ ಶಿವ ಎಂದು ಕುಟ್ಟವ್ವ ತಂಗಿ ಓಂ ಶಿವ ಎಂದು ಬಿಸವ್ವ ಗೆಳತಿ ಓಂ ಓಂ ಶಿವ ಪಾರ್ವತಿ ಪತಿಯಮ್ಮ ಓಂ ಓಂ ಶಿವ ಪಾರ್ವತಿ ಪತಿಯಮ್ಮ ಧ್ಯಾನವ ಮಾಡಮ್ಮ ಕೆಲಸವ ಮಾಡಮ್ಮ ಜಯ ನಮ ಪಾರ್ವತಿ ಪತಿ ಹರಯಂತ ಪಾರ್ವತಿ ಪತಿ ಹರಯಂತ ಹೀಗೆ ಶರಣಗಾಲಲಿಂಗಪ್ಪ ತಾತ ಯಾವ ತನ್ನ ಕೆಲಸಗಳನ್ನು ಮುಗಿಸಿದ ದಿನಂಪ್ರತಿಯೂ ದನ ಕಾಯಲಿಕ್ಕೆ ಹೋಗ್ತಾ ಇದ್ದ. ಒಂದಾನೊಂದು ಸಂದರ್ಭದಲ್ಲಿ ಯಾವ ಬಳ್ಳಾರಿ ಮರಿಸ್ವಾಮಿಗಳು ಮತ್ತು ಯಾವ ಕರಡೀಶ ಅಂತಕ್ಕಂಥ ಗುರು ಶಿಷ್ಯರು ಯಾವ ಶೇಖ್ ಸವಾಲಿ ಎಳ್ಳಾರ್ತಿಗೆ ಹೋಗಬೇಕು ಅಂತೇಳಿ ದಾರಿ ಉದ್ದಕ್ಕೂ ಹೋಗಿ ಬಂದು ಒಂದು ಗಿಡದ ಹಳ್ಳದ ಪಕ್ಕದ ಒಂದು ಗಿಡದ ಅಡಿಯಲ್ಲಿ ಚರ್ಚೆ ಮಾಡ್ಕೊಂಡು ಕುಂತಿದ್ದರು. ಯಾವ ಕರಡೀಶ ಮತ್ತು ಬಳ್ಳಾರಿ ಮರಿಸ್ವಾಮಿಗಳು ಚರ್ಚೆ ಮಾಡ್ತಾ ಕುಂತಿದ್ರು. ತತ್ವವಂ ಚರಿಸುತ್ತಲಿ ಈರ್ವರು ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದನು ಕನಸೆಂದು ಹರಿ ಅಂತಕ್ಕಂಥದ್ದು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಯಾವ ತತ್ವವನ್ನು ಹಿಡಿದು ಒಬ್ಬರಿಗೊಬ್ಬರು ಚರ್ಚೆ ಮಾಡ್ತಾ ಇದ್ದ, ಪ್ರಶ್ನೆ ಮಾಡ್ತಾ ಇದ್ದ ಯಾವ ಕರಡೀಶ. ಅದಕ್ಕೆ ಬುದ್ಧಿವಾದವನ್ನು ಹೇಳ್ತಾ ಇದ್ದ ಯಾವ ಮರಿಸ್ವಾಮಿಗಳು. ಇದನ್ನು ದೂರದಿಂದ ನಿಂತು ನೋಡಿದೆ ಯಾರು? ನಮ್ಮ ಕಥಾನಾಯಕನಾಗಿರ್ತಕ್ಕಂಥ ಶರಣಗಾಲಲಿಂಗಪ್ಪ ತಾತ ನಿಂತು ನೋಡಿದ.
ಕೈಯಲ್ಲಿರ್ತಕ್ಕಂಥ ಕೋಲನ್ನು ಗದ್ದಕ್ಕಿಟ್ಟುಕೊಂಡ, ಒಂಟಿ ಕಾಲಿನಲ್ಲಿ ನಿಂತು ಎಳೆಬಾಯ ಹಾಕದೆ ಪೊದೆಯ ಮೊರೆಯಲ್ಲಿ ನಿಂತು ಕೇಳಿದ. ಅಲ್ಲಿ ಬೋಧನೆ ನಡೆದಿತ್ತು, ಮಹತ್ಕರವಾಗಿರ್ತಕ್ಕಂಥ ಬೋಧನೆ ನಡೆದಿತ್ತು. ಆ ಭಗವಂತ ಹೆಂಗಿದ್ದಾನೆ, ಪರಮಾತ್ಮನ ಧ್ಯಾನ ಹೆಂಗ ಮಾಡಬೇಕು, ಪರಮಾತ್ಮನು ಹೇಳ್ತಾ ಇದ್ದ. ಯಾರು ಕರಡೀಶನಿಗೆ ಹೇಳ್ತಾ ಇದ್ದ, ಯಾವ ಮರಿಸ್ವಾಮಿಗಳು, ನೋಡಪ್ಪ, ದೇಹದಲ್ಲಿ ಕೈ ನಾನಲ್ಲ, 2 ಕೈಗಳು ನಾನಲ್ಲ, ಮೂಗು ನಾನಲ್ಲ, ತಲೆಯು ನಾನಲ್ಲ, ಕಿವಿ ನಾನಲ್ಲ, ಎಲ್ಲ ಅವಯವಗಳು ನಾನಲ್ಲ, ಇಂದ್ರಿಯಗಳು ನಾನಲ್ಲ. ಮತ್ತೆ ನಾನು ಅಂತಕ್ಕಂಥದ್ದು ಯಾವುದು ಅಂತ ವಿಚಾರ ಮಾಡುತ್ತಿದ್ರು. ಇದನ್ನು ಮತ್ತೆ ನಾನು ಹೇಳ್ತಾ ಇಲ್ಲ, ಅಲ್ಲಿ ಕರಡೀಶನಿಗೆ ಯಾವ ಮರಿಸ್ವಾಮಿಗಳು ಚರ್ಚೆ ಮಾಡ್ತಾ ಇದ್ರು. ಇಂದ್ರಿಯಗಳು ಅಂದಾಗ ಇದಕ್ಕೆ ಹೇಳ್ತಾ ಇದ್ದೀವಿ. ನಾವು ಒಂದು ಮಾತು, ಒಬ್ಬಾತ ಏನು ಮಾಡಿದ್ದ, ನೆಲ್ಲೂರು ಮಾರಕ್ಕೆ ಹೋಗಿದ್ದೆ. ನೆಲ್ಲೂರು ಮಾರಕ್ಕೆ ಬಂಡಿ ಕಟ್ಕೊಂಡು ಅವಾಗ ಇವಾಗ ಬರ್ತಾರಲ್ಲ, ಇವಾಗ ಟ್ಯಾಕ್ಟ್ರಿ ಹಾಕೊಂಡು ಬರ್ತಾರೆ ನಮ್ಮೂರ ಕಡೆಗೆ, ಈ ಗದ್ದೆಗಳಲ್ಲೆಲ್ಲ. ಆಗ ಒಂದು ಕಡೆ ಒಬ್ಬಾತ ನೆಲ್ಲೂರು ಮಾರಕ್ಕೆ ಹೋಗಿದ್ದ. ಆ ಬಂಡಿ ಹಿಂಗೆ ಊರು ಮಂದಿ ಬಂದು ನಿಂದಿಸಿದ. ಬಂಡಿ ತುಂಬ ನೆಲ್ಲೂರು ಹೇರ್ಕೊಂಡು ಒಳ್ಳೆ ಮಹತ್ಕರವಾಗಿರ್ತಕ್ಕಂಥ ದಷ್ಟಪುಷ್ಟ ಆಗಿರ್ತಕ್ಕಂತಹ 2 ಎತ್ತುಗಳನ್ನು ಕಟ್ಕೊಂಡು ಅದಕ್ಕೆ ಬಂದು ನಿಂದಿಸ್ತಾ, ಹೆಂಗಪ್ಪ ಬಂಡಿ ಅಂದ. ಒಬ್ಬ ಕೇಳಿದ, ಮತ್ತೆ ಊರಾಗ ಸರಿ ಮೇವು ಬೇಕಾಗಿರ್ತಕ್ಕಂಥವ್ರು, ಹೆಂಗಪ್ಪ ಬಂಡಿ ಅಂತ. 3,000 ರೂಪಾಯಪ್ಪ ಅಂದ. ಸುಮ್ಮನೆ ನಾವೇ ಬೆಲೆ ಕಟ್ಟೋಣ. ಹಂಗಾದ್ರೆ ಬಂಡಿಗೆ 3,000 ರೂಪಾಯಪ್ಪ. ಹೌದಪ್ಪ, ಹಂಗಾದ್ರೆ ಮಂಟೆ ಕೊಡಿ ಅಂತ 3,000 ರೂಪಾಯಿ ಕೊಟ್ಟು ಕಳಿಸ್ತೀನಿ. ಹಾಗೇನು ಮಾಡಿದ, ಬಂಡಿ ಮಂಟ ಕೊಡ್ದ. 3,000 ರೂಪಾಯಿ ಕೊಟ್ಟ, ಬಿಟ್ಟು ಹೋಗ್ಬಿಡು ಅಂದ. ಏನಪ್ಪ ಮತ್ತೆ ನೀನೇನು ಹೇಳಿದ್ದೆ, ಬಂಡಿ ಹೆಂಗ ಅಂತ ಕೇಳಿದ. ಹುಲ್ಲು 3,000 ರೂಪಾಯಿ ಅಂತೇಳಿ ಬಂಡಿಲಿ ಹುಟ್ಟಿ 3,000 ರೂಪಾಯಿ ತರ ಹೋಗಿ ಬಿಟ್ಟೋಗು. ಅಲ್ಲಪ್ಪ, ನನ್ನ ಎತ್ತುಗಳು, ನನ್ನ ಬಂಡಿ, ನಾನು ಕೇಳಿದ್ದೇನೆ, ಬಂಡಿ ಎಲ್ಲೋದೆ ಹೆಂಗಪ್ಪ ಅಂತೇಳಿ 3,000 ತಗೊಂಡ ನಡಿ, ಕೊಟ್ಟಿನಿಲ್ಲ ರೊಕ್ಕ. ಹಾಗೇನಂದ, ಹಂಗೆ ಆಗಲು ಬಿಡಪ್ಪ, ಯಾರು ಬೇಡ ಅಂದಾರ. ಅವನೇನು ಮಾಡಿದ, ಆಕಸ್ಮಿಕವಾಗಿ ಏನು ಮಾಡಿದ, ಅಲ್ಲಪ್ಪ ಈ ಬಂಡ್ಯಾಗ ಮತ್ತೆ ಇವು ಎತ್ತುಗಳು ಅಂತಿದ್ರೆ ಸಂಬಂಧ ಇಲ್ಲ ಅಲ್ಲ ಅಂತೇಳಿ ಎತ್ತುಗಳು ತಗೊಂಡು ಹೊರಗೆ ಕಟ್ಟಿದ. ಬಂಡಿ ಇಲ್ಲೇ ಬಿಟ್ಟು ಹೋಗ್ತೀನಿ. ಹಂಗೆ ಆಗಲಪ್ಪ ಅಂದ. ಒಂದೊಂದೇ ಅವಯವಗಳನ್ನು ಬಿಚ್ಚಿಗಂತ ಹೊರಗಡೆ 2 ಗಾಲಿ ಬಿಚ್ಚಿದ, ಹೊರೆಯಾಗ ದಬ್ಬಿದ, ಎಲ್ಲವನ್ನು ಬಿಚ್ಕೊಂಡು ಸಾಮಾನು ಬಿಚ್ಕೊಂಡು ಹೋದ. ಬರೀ ನೆಲ್ಲೂರು ಉಳಿತಾರೆ. ಅವನು ತಗೊಂಡಿದ್ದ, ಅಷ್ಟು ಖರೀದಿ ಮಾಡಿನಿ ಅಂತ ಅಂದ್ಕೊಂಡಿದ್ದ. ಆದ್ರೆ ನೋಡಪ್ಪ, ನೀನು ಬಂಡಿ ಅಂತ ಬಿಟ್ಟಿನಿ, ಎತ್ತುಗಳು ಬಿಟ್ಟಿ, ಆದ್ರೆ ಒಂದೊಂದೇ ಸಾಮಾನು ಕಿತ್ಕೊಂಡು ಹೋಗ್ಬಿಟ್ಟು, ಒಂದೊಂದೇ ಸಾಮಾನು. ಹಂಗೆ ಯಾರು ಹೇಳಬೇಕಾಗ್ತಾ ಇದೆ ಅಂದ್ರೆ, ಈ ದೇಹದಲ್ಲಿ ಕೈ ನಾನಲ್ಲ, ತಲೆ ನಾನಲ್ಲ ಅಂದಾಗ ನಾವು ಹಿಂಗೆ ಮುಟ್ಕೊಳ್ಳೋಣ. ಇದು ಏನಪ್ಪಾ, ಇದು ಯಾರ್ದು ತಲೆ? ನಂದು. ಕಿವಿ ಯಾರ್ದು? ನಂದು. ಮೂಗು ಯಾರ್ದು? ನಂದು. ಕಣ್ಣ್ಯಾರು? ನನವು. ದೇಹ ಭುಜಗಳ್ಯಾವು? ನಂದು. ಕಾಲು ಎಲ್ಲವನ್ನು ಮುಟ್ಟಿಕೊಂಡು ನೋಡುತ್ತೀವಿ, ನಂದು ನಂದು ಅಂತೀವಿ. ನಂದು ಅಂತಕ್ಕಂಥ ವಸ್ತು ಯಾವದದು ವಸ್ತು? ಅದಕ್ಕಾಗಿ ಯಾರೂ ನಾನಲ್ಲಪ್ಪ, ನಾನು ಅಂತಕ್ಕಂಥದ್ದು ಒಬ್ಬ, ನಾನು ಅಂತಕ್ಕಂಥದ್ದು ಒಂದು ಅಹಂಕಾರ ಅಲ್ಲ. ನಾನು ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥದ್ದು ಒಂದು ಚೈತನ್ಯ. ಅದನ್ನು ತಿಳಿಬೇಕು. ಅದನ್ನು ತಿಳಿಯೋದಕ್ಕಾಗಿ ಉಪಾಧಿ ಈ ದೇಹ. ಈ ದೇಹದಲ್ಲಿ ಸರ್ವ ಇಂದ್ರಿಯಗಳು ಒಳಗೆ ವಾಸ ಆಗಿದ್ದಾರೆ. ಆ ಇಂದ್ರಿಯಗಳನ್ನು ಹಿಮ್ಮೆಟ್ಟಿ ಭಗವಂತನನ್ನು ತಿಳಿಯುವುದೇ ಈ ಮನುಷ್ಯ ಜನ್ಮದ ಸಾರ್ಥಕತೆ ಅಂತ ಯಾವ ಮರಿಸ್ವಾಮಿಗಳು ಕರಡೀಶನಿಗೆ ಹೇಳ್ತಾ ಇದ್ರು. ಇದನ್ನು ಕೇಳ್ತಾ ಇದ್ದೆ ಯಾವ ಶರಣಗಾರ್ಲಿಂಗ ಪ್ರತಾತ. ಹೌದಲ್ಲ, ನನಗಿದು ಬೇಕಾಗಿತ್ತು ಅಂತ. ಆಗ ಅಂದಿನಿಂದ ನಾನು ಇಲ್ಲಿ ಇರೋದು ಬೇಷಲ್ಲ ಅಂತೇಳಿ ಎಲ್ಲಿ ಎಲ್ಲ ಅಡ್ರೆಸ್ ತಗೊಂಡ. ಯಾವ ಕರೀಶಗ ಅಡ್ರೆಸ್ ಇಲ್ಲಪ್ಪ, ನಾನು ಬಳ್ಳಾರಿ ಅಂತೇಳಿ ಆ ಬಳ್ಳಾರಿ ಮಠಕ್ಕೆ ರಾತ್ರೋರಾತ್ರಿ ಇದೇ ಮಾರ್ಗವಾಗಿ ಹೋಗ್ತಾ ಇದ್ದ, ಗೋಟೂರು ಮಾರ್ಗವಾಗಿ.
ಹೋಗಿ ರಾತ್ರಿ ಎಲ್ಲ ಇಲ್ಲಿ ಮನ್ಯಾಗ ಕೆಲಸ ಮಾಡೋದು, ದನಗಳು ಕಾಯೋದು, ಮನ್ಯಾಗ ಏನು ಕೆಲಸ ಮಾಡೋದು, ರಾತ್ರೋರಾತ್ರಿ ಹೋಗೋದು, ಅಲ್ಲಿ ಪ್ರವಚನ ಎಲ್ಲ ಮುಗಿಸ್ಕೊಂಡು ಮತ್ತೆ ರಾತ್ರಿ ಗುಳ್ಳೆವು ಸೇರ್ತಾ ಇದೆ. ಯಾವ ವೇಗದಲ್ಲಿ ಸೇರ್ತಾ ಇದೆ? ಮನೋವೇಗದಲ್ಲಿ. ಜ್ಞಾನಿಗಳಿಗೆ ಅಲ್ಲೆಲಿಯೋಂದ್ರೆ ಅಲ್ಲಿ ಇರ್ತಾರೆ, ಇಲ್ಲೆಲಿಯೋಂದ್ರೆ ಇಲ್ಲಿ ಇರ್ತಾರೆ. ಅದು ಹೆಂಗ್ ಹೋಗಿದ್ದನು? ಇಲ್ಲೊಬ್ಬ ತೋಪಿದ್ನಲ್ಲ ಆ ಗುಡ್ಡಕ್ಕೆ ಒಂದು 4-5 ವರ್ಷ ಓಡಾಡ್ತಿದ್ದೆ. ಅಗರಿಯಾಗ ತುಂಬ ರೀತಿತ್ತು ಅಗರಿ. ನಾನು ಕೂಡ ಪುರಾಣಕ್ಕೆ ಹೋಗಿರ್ತಿದ್ದೆ ಗುಳ್ಳೆಕ್ಕೆ ಒಂದು 3-4 ವರ್ಷ. ಅದು ಬರೋದು ಕಾಯ್ತಿದ್ರು ಜಾತ್ರಿ. ಸುಮ್ಮನೆ ಆತ 8:30-9 ಒಳಗೆ ಬರ್ತಾ ಇದ್ದ. ಯಾವ ಗುಳ್ಳೆ ಗಾದಿಗಪ್ಪ ತಾತನ ಮಠಕ್ಕೆ ಬರ್ತಾ ಇದ್ದ. ಅಲ್ಲೊಂದು ಮನೆ ದೇವ್ರದ್ದು ಇದೆ, ಇಲ್ಲಿದೆ ಅಲ್ಲ ಅಂತಹದ್ದು ಒಂದು ಮನೆ ದೇವರಿದೆ. ಅಲ್ಲಿ ಬಂದು ಬಡ್ಡಾರ ಹೋಗಿ ಅಲ್ಲಿ ಗಂಟೆ ಬಾರಿಸಿ ಅಲ್ಲಿ ಬಿಟ್ಟು ಸೀದ ಗಾಲಿಂಗಪ್ಪನ ಗುಡ್ಯಾಕೆ ಹೋಗ್ತಿದ್ದ. ಅಲ್ಲಿ ಹೋಗಿ ಗಂಟೆ ಬಾರಿಸಿ ಅಲ್ಲಿದ್ದ ಭಂಡಾರ ಹೋಗಿದ ಆತನ ಮೇಲೆ ಡಕ್ 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 ಆತ ನಡೆದ್ರು ದಿಗ್ಗಿ ಎಬ್ಬಿತ್ತು ನೆಲ. ಎಷ್ಟು ಸತ್ಯ ಎಷ್ಟು ಇದಿಲ್ಲ. ಮತ್ತೆ ಅದನ್ನ ಜನ ಏನ್ ಮಾಡಿ ರೀತಿಯನ್ನು ನಡೀತಾನೆ ಇಲ್ಲ ಅಂತ ಅದನ್ನು ಕೂಡ ಪರೀಕ್ಷೆ ಮಾಡೋದಿದ್ರು ಅಂತ. ಇಲ್ಲೇ ನಾವು ಈಗ ಒಂದು 4-5 ವರ್ಷದ ಹಿಂದೆ ನಡೆದಂಥದ್ದು. ಕಡೆಗೆ ಅದನ್ನ ಹಂಗೇ ಸಾಧನೆ ಮಾಡಿದ್ರೆ ಅದು ಇನ್ನೂ ಏನಾಗ್ತಾ ಇತ್ತೇನೋ ಗೊತ್ತಿಲ್ಲ. ಮನುಷ್ಯನಿಗೆ ಕ್ಷಣಾರ್ಧದಲ್ಲಿ ಸ್ವಲ್ಪ ಅಹಂಕಾರ ಬಂತು ಅಂದ್ರೆ ಅದು ಕೆಳಗೆ ಬಿದ್ದು ಬಿಡ್ತದೆ. ಒಂದು ಸಾಧನೆ ಮಾಡ್ತೀವಿ ಅಂದ್ರೆ ಅದನ್ನ ಪೂರ್ಗಾಣಿಸ್ಬೇಕಾದ್ರೆ ಹಿಡ್ಕೋಬೇಕು ಸಾಧನೆ. ಹೀಗೆ ನೋಡುತ್ತಿದ್ವಿ, ಆಶ್ಚರ್ಯ ಆಗ್ತಾ ಇತ್ತು. ಮತ್ತೆ 2 ಗಂಟೆಗೆ ಬರ್ತಾ ಇದ್ದೆ ಕರೆಕ್ಟ್. ನಾವು ಎದ್ದು ಸುದ್ದಿ ಹೇಳ್ಕೊಂಡು ಕೂತಿರ್ತಿದ್ವಿ ನಾವು ಪುರಾಣಿಕರು. ಇಲ್ಲೇ ಕುತ್ಕೊಂಡ್ ನೋಡೋಣ ಹೆಂಗ್ ಬರ್ತಾನೆ. ಇನ್ನು ಅಲ್ಲಿ ಬಜಾರ್ನ ಬರ್ತಿದ್ರು ನೆಲ ದಿಗ್ 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 ಅಂತ. ಇದು ಪ್ರತ್ಯಕ್ಷ ಬರ್ತದ. ಸೀದ ಗಾಲಿಂಗಪ್ಪ ತಾತನ ಗುಡ್ಯಾಕೆ ಹೋಗ್ತಿದ್ದ. ಅವರು ಬಾಗಿಲು ತೆಗೆದಿರ್ತಿದ್ರು, ಒಳಗೆ ಹೋಗ್ತಿದ್ದ, ತಾತನಿಗೆ ನಮಸ್ಕಾರ ಮಾಡ್ತಿದ್ದ, ಮತ್ತೆ ಹೋಗ್ತಿದ್ದ. ಅಗರಿ ತುಂಬಿ ಹರಿತಿತ್ತು. ತಿಂಗಳುಗಟ್ಟಲೆ ಹರಿತಾವ ತುಂಬಿ ಅಗರಿ, ಇದೇ ಅಗರಿ. ಅದ್ರಾಗ ಹೆಂಗ್ ದಾಡ್ತದ್ದೇ ಏನಿಲ್ಲ, ಅಡ್ಲಿಗೆ ಅದಲ್ಲ ಹೋದಲ್ಲ. ಹೀಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅಂದ್ರೆ ಯಾಕೆ ಹೇಳ್ಬೇಕಾಯ್ತು? ಇಲ್ಲಿ ಗಾದಲಿಂಗಪ್ಪ ತಾತ ಕೂಡ ಹಂಗೆ ಬಳ್ಳಾರಿ ಮರಿಸ್ವಾಮಿ ಮಠಕ್ಕೆ ರಾತ್ರೋರಾತ್ರಿ ಹೋಗಿ ಬಂದು ತನ್ನ ಸೇವೆ ಕಾಯ್ಕೊಂಡು ಮಾಡ್ತಾ ಇದ್ದ ಅಂತ ಹೇಳೋದಕ್ಕಾಗಿ ಹೀಗೆ ಆಯಿತು. ಎಷ್ಟೋ ದಿವಸಗಳಾಯ್ತು. 12 ವರ್ಷಗಳ ಕಾಲ ಹಿಂದೆ ನಡೀತಂತೆ. 12 ವರ್ಷ. ಆತನು ಕೂಡ 12 ವರ್ಷ ಆಗಿದ್ರೆ ಆತನ ಕತೆ ಬದಲಾಯಿತು. ಅರ್ಧಕ್ಕೆ ನೀತಿತಲ್ಲ ಪಾಪ. ಆತಂದೆ ಹೆಂಗೆ ಇರಲಿ ಅಂತ ಹೇಳ್ತಾ ಹಾಗೆ 12 ವರ್ಷಗಳ ಕಾಲ ಶರಣ ಗಾದಲಿಂಗಪ್ಪ ತಾತ ಕಾರ್ಯವನ್ನು ಮಾಡಿದ್ರು. ಇಲ್ಲಿ ನಮ್ಮ ಕೊಕ್ಕರ ಶೇಖರ್ ಶರಣಮ್ಮ ಅಂತಿಲ್ಲ, 13 ತಿಂಗಳು ಶಿವನಾಮಸ್ಮರಣೆ ಇರ್ತಿದ್ವಿ. ಭಗವಂತನ ನಾಮಸ್ಮರಣೆ ಹೆಂಗಿರ್ತದಪ್ಪ ಅಂದ್ರೆ, ತಿಳಿದು ಒಂದು ಬೆಂಕಿ ಹಾಕ್ಯಾರಪ್ಪ ಕುಂಡ. ಬೆಂಕಿ ಹಾಕಿ ನೀನು ತಿಳಿದು ಬಿದ್ರೂ ಸುಡುತ್ತದೆ, ತಿಳಿಯದೆ ಜಾರ್ಖಂಡ್ ಬಿದ್ರೂ ಸುಡುತ್ತದೆ, ಮತ್ತೆ ಬೇಕಂತ ಬಿದ್ರೂ ಸುಡುತ್ತದೆ. ಆ ಬೆಂಕಿನ ಪೆಟ್ರೋಲ್ ಹಾಕೊಂಡು ಕಡ್ಡಿಗಿಸ್ಕೊಂಡ್ರು ಸುಡ್ತದೆ. ಬೆಂಕಿದೇನಪ್ಪ? ಸುಡದೆ ಕೆಲಸ. ಹಂಗೆ ಭಗವಂತನ ನಾಮಸ್ಮರಣೆ ಹೆಂಗಂದ್ರೂ ಕೂಡ ಪಾಪವನ್ನು ಸುಡ್ತಕ್ಕಂಥದ್ದೇ ಭಗವಂತನ ನಾಮಸ್ಮರಣೆ. ಮ್ಯಾಕ್ 1 ತಿಂಗಳು ಇಡ್ಬೋದಾಗಿತ್ತಲ್ಲ, 2 ತಿಂಗಳು ಇಡ್ಬೋದಾಗಿತ್ತಲ್ಲ, 13 ತಿಂಗಳು ಇಟ್ಲು. ಅದಕ್ಕಾಗಿ ಅದರಲ್ಲಿ ಒಂದು ಮರ್ಮ ಇದೆ. 13 ತಿಂಗಳು ಯಾವಾಗ ದಾಟಿತು ಅಂದ್ರೆ ಅಲ್ಲಿದ್ದ ಮನುಷ್ಯನಿಗೆ ಒಂದು ತೇಜಪುಂಜ ಪ್ರಕಟಣೆ ಆಗ್ತಾ ಇದೆ, ಒಂದು ಶಕ್ತಿ ಪ್ರಾಪ್ತಿ ಆಗ್ತಾ ಇದೆ. ಎಲ್ಲ ಭಕ್ತರು ಕೂಟ ಏನು ಮಾಡಿದ್ರು? ಬೇರೆ ಏನು ಮಾಡಿದ್ರು? ಭಗವಂತನ ನಾಮಸ್ಮರಣೆ ಮಾಡಿದ್ರು. ಇನ್ನು ಉಳಿದದ್ದು ಬಿಟ್ಟು ಬಿಡ್ರಿ. ಅದಕ್ಕೆ ಕೊಡೋರು ಯಾರು, ಇದು ಮಾಡಿದ್ರೆ ಯಾರು, ಅದೆಲ್ಲ ಬಿಡ್ರಿ. ಆದ್ರೆ ನಡೆದದ್ದು ಮಾತ್ರ ಒಂದೇ ಒಂದು ಭಗವಂತನ ನಾಮಸ್ಮರಣೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಾನು 1 ಸಾರಿ 3-4 ಸಾರಿ ಹೋಗಿದ್ದೇನೆ ಅಲ್ಲಿ ಶರಣಮ್ಮ ಹೋದಾಗ. ಆಯಮ್ಮ ನಾವು ಯಾಕಂದ್ರೆ 2-3 ಸಾರಿ ಪುರಾಣಕ್ಕೆ ಕಲ್ತಿದ್ವಿ, ನಮಗೊಂದು ವಿಶೇಷ ಮನ್ನಣೆ ಕೊಡ್ತಾ ಇದ್ವಿ. ಅಲ್ಲಿ ಹೋದಾಗ ಭಜನೆಗೆ ಬರ್ತಾ ಇದ್ದೀವಿ. ಯಾಕೆ ಹೇಳಬೇಕಾಯ್ತು ಅಂದ್ರೆ, ಭಗವಂತನ ನಾಮಸ್ಮರಣೆ ಎಡಬಿಡದೆ ಮಾಡತಕ್ಕಂಥದ್ದು. 13 ತಿಂಗಳು ಮಾಡಿದ್ರಲ್ಲ, ಎಂತಹ ಅದ್ಭುತವಾಗಿರ್ತಕ್ಕಂಥ ಕೆಲಸ. ಒಬ್ಬ ಮಹಾತ್ಮನು ಮಾಡತಕ್ಕಂತಹ ಕ್ರಿಯೆ ಕಾರ್ಯ 13 ತಿಂಗಳು ಬಿಡದೆ ಮಾಡತಕ್ಕಂತಹದ್ದು ಅದ್ಭುತ. ಇಲ್ಲಿ ಕೂಡ ಅದನ್ನೇ ಹೇಳಿದ. ಯಾವ ಶರಣ ಕರಡೀಶ ಯಾವ
ಗಾದಲಿಂಗಪ್ಪನಿಗೆ ಕೇಳಿದ. 12 ವರ್ಷ ಆಯ್ತು. 12 ವರ್ಷ ಆದ್ಮೇಲೆ ಅಲ್ಲಿವರೆಗಾಗಿ ಅವ್ರು ಮಾತಾಡಿಸಿದ್ದಿಲ್ಲ. ಯಾವ ಮರಿಸ್ವಾಮಿಗಳು, ಕರಡೀಶ್ವರರು. ಕೊನೆಯದಾಗಿ, ಯಾರು ನೀನು, ಎಲ್ಲಿಂದ ಬಂದೆ, ಏತಕ್ಕೆ ಬಂದೆ, ಏನು ಮಾಡ್ತೀಯ ಅಂತಂದ್ರ, ಇಲ್ಲಪ್ಪ ಹಳ್ಳದ ಪೊದೆಯ ಮರೆಯಲ್ಲಿ ಒಂದು ದಿವಸ ನಿಮ್ಮ ಪ್ರವಚನವನ್ನು ಕೇಳಿದೆ. ಅಂದಿನಿಂದ ನಾನು ಇಂದಿನವರೆಗೂ ನಿಮ್ಮ ಪ್ರವಚನಕ್ಕೆ ದಿನಂಪ್ರತಿ ಬರ್ತಾರೆ. ಇದನ್ನು ನೋಡಿದ್ರು ಇವರು. ಆದರೂ ಕೂಡ 12 ವರ್ಷ ತಕ್ಕಣ ಮಾತಾಡಿಸಿದ್ದಿಲ್ಲ. 12ನೇ ವರ್ಷದಾಗ ಮಾತಾಡಿಸಿದ್ರೆ ಆಗ ಗಾದಲಿಂಗಪ್ಪ ತಾತ ಅಂದ, ನಿಮ್ಮ ಪ್ರವಚನದಿಂದ ನಾನು ಪರಿಪೂರ್ಣನಾಗಿದ್ದೇನೆ, ಅದಕ್ಕಾಗಿ ಸತ್ಸಂಗ ಮಾಡಬೇಕಂತ ನಾನು ಅಲ್ಲಿಂದ ಬಂದೆಪ್ಪ. ಇಲ್ಲೆಲ್ಲಿ ಹಳ್ಳಿಗಳಲ್ಲಿ ಇರಲಿಲ್ಲ. ನೀನೇ ನನಗೆ ಗುರುವರ್ಯನಾಗಬೇಕು, ನಿನ್ನ ಕೃಪೆ ಬೇಕು ಅಂದಾಗ ಆ ಮರಿಸ್ವಾಮಿಗಳು ಹೇಳ್ತಾ ಇದ್ದಾರೆ, ಇಲ್ಲಪ್ಪ ನಿಮ್ಮೂರಿನಲ್ಲಿ ಒಬ್ಬಾತ ದೊಡ್ಡ ಬಸವಾರ್ಯ ಅಂತ ಇದ್ದಾನೆ, ಆತನಿಗೆ ಮಕ್ಕಳಿಲ್ಲ ದೊಡ್ಡ ಬಸವಾರ್ಯನಿಗೆ. ನೀನೇ ಆತನಿಗೆ ಪರಮಾತ್ಮನ ಕೃಪೆಯಿಂದ ಆತನಿಗೆ ಮಕ್ಕಳ ಫಲ ಕೊಡಬೇಕು ನೀನೆ. ಆ ಮಕ್ಕಳಲ್ಲಿ 2 ಮಕ್ಕಳಾಗ್ತಾ ಇದ್ದಾರೆ ದೊಡ್ಡ ಬಸವಾರ್ಯನಿಗೆ. ಆ ಮಕ್ಕಳಲ್ಲಿ ಒಬ್ಬ ಆತ ನಿನಗೆ ಗುರುವಾಗ್ತಾ ಇದ್ದಾನೆ, ಗಂಗಾಧರ ಅಂತಕ್ಕಂಥ. ಆತನಿಗೆ ನಾಮಕರಣ ನೀನೇ ಮಾಡಬೇಕು, ಆತನ ಮದುವೆ ನೀನೇ ಮಾಡಬೇಕು, ಆತನಿಗೆ ಶಿವನಾಮ ಮಂತ್ರವನ್ನು ನೀನೇ ಹೇಳಬೇಕು, ಆಮೇಲೆ ಆತನಿಂದ ನೀನೇ ತಗೋಬೇಕು ಅಂತ ಯಾರು ಹೇಳ್ತಾ ಇದ್ದಾರೆ? ಯಾವ ಬಳ್ಳಾರಿ ಮರಿಸ್ವಾಮಿಗಳು ಆ ಗಾದಲಿಂಗಪ್ಪನಿಗೆ ನಿಮ್ಮೂರಿನಲ್ಲೇ ದೊಡ್ಡ ಬಸವಾರ್ಯ ಅಂತ ಇದ್ದಾನೆ, ಆತನಲ್ಲಿ ಹೋಗು ಅಂದಾಗ ಈತ ಗಾದಲಿಂಗಪ್ಪ ತಾತ ಏನು ಮಾಡಿದ, ಮಹಾಪ್ರಸಾದ ಅಂತೇಳಿ ಗುಳ್ಳೆಪ್ಪು ಹೋಗ್ತಾ ಇದ್ದ. ಆ ಸಮಯಕ್ಕೆ ದೊಡ್ಡ ಬಸವಾರ್ಯರು ಎದುರು ಬಂದರು. ಆಗ ಆತನು ನಮಸ್ಕಾರ ಮಾಡಿದ. ಗಾದಲಿಂಗಪ್ಪ ಅಂತ ಒಂದು ತೇಜಪುಂಜನಾಗಿರ್ತಕ್ಕಂಥ ಈತ ಹೋಗಿ ದೀರ್ಘದಂಡ ಪ್ರಣಾಮ ಮಾಡಿದ. ಶರಣರು ಒಬ್ಬರಿಗೊಬ್ಬರು ನಮಸ್ಕಾರ ಮಾಡತಕ್ಕಂಥದ್ದು ಬಹಳ ಉತ್ತಮ, ಒಬ್ಬರನ್ನೊಬ್ಬರು ಅಪ್ಪಿಕೊಳ್ತಕ್ಕಂಥದ್ದು. ಆಗೇನಂದ, ಈತನು ಹೇಳಿದ, ಗಾದಲಿಂಗಪ್ಪನೇ ನನಗೆ ಮಕ್ಕಳಿಲ್ಲ ಅಂದಾಗ, ಯಾಕೆ ಚಿಂತೆ ಮಾಡ್ತೀಯಪ್ಪ, ನಿನಗೆ 2 ಮಕ್ಕಳುಂಟು, ಒಬ್ಬಾತ ಸನ್ಯಾಸಿ ಆಗ್ತಾ ಇದ್ದಾನೆ, ಒಬ್ಬಾತ ಸಂಸಾರಿ ಆಗ್ತಾ ಇದ್ದಾನೆ, ಇನ್ನು ಮುಂದೆ ನಿನಗೆ ಮಕ್ಕಳಾಗ್ತಾ ಇದ್ದಾನಂತ ಈತ ವಾಣಿ ನುಡಿದ. ಗಾದಲಿಂಗಪ್ಪ ದೊಡ್ಡ ಬಸವಾರಿಗೆ ಆಗ ಓದು 2-3 ದಿವಸದಲ್ಲೇ ಆ ತಾಯಿ, ದೊಡ್ಡ ಬಸವಾರಿಯನ್ನ ತಾಯಿ ಹೆಂಡತಿ, ಆತನ ಹೆಂಡತಿ ಗರ್ಭವತಿಯಾಗಲು. ಆಗ 2 ಮಕ್ಕಳಿಗೆ ಒಂದು ಮಗು ಶಿವಯ್ಯ ಮತ್ತು ಗಂಗಾಧರಾಖ್ಯ ಅಂತಕ್ಕಂಥವರಿಗೆ ಇಬ್ಬರಿಗೂ ಜನ್ಮವನ್ನು ಕೊಡ್ತಾ ಇದ್ದಾರೆ. ಆಗ ತನ್ನ ಏನಾಯಿತು, ಯಾವ ಮಹತ್ಕರವಾಗಿರ್ತಕ್ಕಂಥ ಆ ಮಗುವನ್ನು ಹುಟ್ಟಿತು. ಆ ಮಗುವು ಯಾವ ಗಂಗಾಧರಾಖ್ಯ ಅಂತಕ್ಕಂಥದ್ದು ಹುಟ್ಟಿದ, ಅದನ್ನು ಕಾಯ್ತಾ ಇದ್ದೀತ ಶಿವ. ಯಾರು? ಗಾದಲಿಂಗಪ್ಪ ತಾತ. ಯಾವಾಗ ಹುಡ್ತಾನ ನನ್ನ ಗುರು? ನಾನು ಮೊನ್ನೆ ಹೇಳಿದೆ, 26 ಮಂದಿ ಗುರುಗಳಲ್ಲಿ ಒಬ್ಬಾತ ಮಗುವಿಗೆ ನಾವು ಶಿಷ್ಯರಾಗಬೇಕಂತ. ನಮ್ಮ ಮನ್ಯಾಗ ಒಂದು ಮಗು ಇತ್ತಲ್ಲ, ನಿನ್ನ ಮೊಮ್ಮಗಾಗಲಿ ಯಾರೇ ಆಗಲಿ, ನೀನು ಮೊಮ್ಮಗ ಅಂತ ಭಾವ ಬಿಟ್ಟಿದ್ದು ನನ್ನ ಗುರು ಅಂತ ಭಾವನೆ ಮಾಡಿದಾಗ ಆ ಗುರು ಆ ತತ್ವವನ್ನು ನಾವು ತಗೋಬೇಕಾಗ್ತಾ ಇದೆ. ಯಾಕಂದ್ರೆ ಇಂದ್ರಿಯಗಳ ವಶ ಆಗಿರಲ್ಲ, ಅದಕ್ಕೆ ಯಾವ ಇಂದ್ರಿಯ ಪರಿಜ್ಞಾನ ಇರುತ್ತೆ ಮಗುವಿಗೆ. ಅದಕ್ಕೆ ಇದನ್ನು ಕಾಯ್ತಾ ಇದೆ ಯಾವ ಗಾದಲಿಂಗಪ್ಪ ತಾತ. ಗಂಗಾಧರಾಖ್ಯರು ಇನ್ನೇನು ಅವತ್ತು ಜನ್ಮ ಕೊಡಬೇಕು. ಆ ತಾಯಿ ದೊಡ್ಡ ಬಸವಾರ್ಯದ ಹೆಂಡತಿ, ಆ ತಾಯಿ ಜನ್ಮ ಕೊಡಬೇಕು. ಈತ ಬಾಗಿಲಲ್ಲೇ ಕಾಯ್ತಾ ಇದ್ದ. ಯಾವ ಗಂಗಾಧರಾಖ್ಯ ಅಂತಕ್ಕಂಥ ಜನ್ಮವನ್ನು ಭೂಮಿಗೆ ಬಂದಾಗ ಆ ಶಿವನ ಆಜ್ಞೆಯಂತೆ ಆ ಧ್ವನಿ ಕೇಳಿದ. ಆನಂದವಾಯಿತು. ಯಾರಿಗೆ? ಗಾದಲಿಂಗಪ್ಪ ತಾತನಿಗೆ ಆನಂದವಾಯಿತು. ಅಂದಿನಿಂದ ಯಾವ ಗಾದಿಯವರ ಮನೆ ಸೇರಿದ ಅವತ್ತಿನಿಂದ ಗಾದಲಿಂಗಪ್ಪ ಅಂತ ಹೆಸರು ಬಂತು, ನಾಮಕರಣ ಆಯಿತಲ್ಲ. ಆಗ ಏನಾಯಿತು? ಆನಂದವಾಯಿತು. ಹೋಗಿ ಈತ ಸರಸರ ಸಖ್ಯ ಭಾವದಿಂದ ಎತ್ಕೊಳಕ್ ಹೋದ ಆ ಮಗುವನ್ನು. ಯಾವ ದೊಡ್ಡ ಬಸವಾರ್ಯರು ಊರು ಹೊರಗೆ ಹೋಗಿದ್ರು ಮನೆ ಬಿಟ್ಟು, ಈತ ಬಾಗಿಲಿ ಕಾಯ್ತಾ ಇದ್ದ ಮಗುವಿಗಾಗಿ.
ಆಗ ತಾಮ ಸ್ವಲ್ಪ ಅಂತ ಕೇಳಿದ, ಮತ್ತೆ ಆಯಮ್ಮ ಕೊಡ್ಲಿಲ್ಲ ಕೂಸನ್ನ. ಪಟಕ್ನೆ ಎತ್ಕೊಂಡು ಹೋಗಿ ಮನ್ಯಾಗ ದೊಡ್ಡದಾಗ ಹಾಕಿದ್ಲು. ಅವಾಗ ಈಗ ಆಯ್ತು ಬಿಡು ಅಂತೇಳಿ ಬಂದು ತನ್ನ ಮನೆಯಲ್ಲಿ ಕೂತ. ಯಾವ ಗಾದಲಿಂಗಪ್ಪ ತಾತ ಕೂತಾಗ ಏನಾಯ್ತು, ಮಗು ಸುಮ್ಮನಿರಬಲ್ಲದು. ಅಳಕತ್ತಿತು. 3 ದಿವಸಗಳ ಕಾಲ ಅಳಕತ್ತಿತ್ತು. 10 ಮಗು ಸುಮ್ಮನೆ ಇರಲಿಲ್ಲ. ದೊಡ್ಡ ಬಸವಾರಿಯರಿಗೆ ಶಂಕೆ ಆಯಿತು. ನಿನಗೆ ಯಾರಾದ್ರೂ ಬಂದಿದ್ರು? ಯಾರಾದ್ರೂ ಗಾದಲಿಂಗಪ್ಪದನಲ್ಲ ಬಂದಿದ್ದಿಲ್ಲಿಗೆ. ಮತ್ತೆ ಏನಂದ? ಮಗು ಕೇಳಿದ, ಅದು ನಾನು ಕೊಳ್ಳಲ್ಲ, ಹುಚ್ಚಿ ಅಂದ. ನಿನಗೆ ಬಂಜತನ ಅಂತಕ್ಕಂಥದ್ದು ಇತ್ತು, ಆತನ ವಾಣಿಯಿಂದ ನಿನಗೆ ಮಗು ಆಗಿತ್ತು ಎಂಬುದು ಪ್ರಜ್ಞೆ ಮರಿತೀಯೇ ಅಂದಾಗ ಓಡಿ ಹೋಗಿ ಆ ಗಾದಲಿಂಗಪ್ಪ ತಾತನನ್ನ ಕರೆದುಕೊಂಡು ಬಂದ ದೊಡ್ಡ ಬಸವಾರಿಯರು. ಸಖ್ಯ ಭಾವದಿಂದ ಕರೆದುಕೊಂಡು ಬಂದು ಆತನನ್ನು ಉಚಿತಾಸನದಲ್ಲಿ ಕೂಡಿಸಿ ಆ ಗಂಗಾಧರಾಖ್ಯ ಅಂತಕ್ಕಂಥ ಆತನನ್ನ ಆ ಗಾದಲಿಂಗಪ್ಪ ತಾತನ ಮಹಾತ್ಮನ ಕೈಯಲ್ಲಿ ಹಾಕಿದಾಗ ಆತ ಶಿವ ಸ್ವರೂಪಿಯು ಅವತರಿಸಿ ಬಂದೆಯನ್ನಪ್ಪ. ಹಿಂಗ ಶರಣರ ಮಾತು. ಅಲ್ಲಿ ಕೋಪಿ ಇತ್ತೇನೆ ಇಲ್ಲ. ಶಿವನಾಗಿ ಎನ್ನಂ ಪೊರೆಯಲು ನೀ ಭೂಮಿಗೆ ಅವತರಿಸಿದೆ. ಭೂಮಿಗೆ ಅವತಾರ ಮಾಡಿದೆ. ಸ್ವರೂಪಿ ಅಂತ ಹೇಳಿ ಧ್ಯಾನ ಮಾಡಿ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ಅದು ಯಾರಲ್ಲಿ ಇರ್ತಾ ಇದೆ ಅಂದ್ರೆ ದಯ ಅಂತಕ್ಕಂಥದ್ದು ಶರಣರಲ್ಲಿ ಇರ್ತಾ ಇದೆ, ಮಹಾತ್ಮರಲ್ಲಿ ಇರ್ತಾ ಇದೆ, ಜ್ಞಾನಿಗಳಲ್ಲಿ ಇರ್ತಾ ಇದೆ. ಅಂತಹ ಜ್ಞಾನಿಯಾಗಿರ್ತಕ್ಕಂತಹ ಶರಣ ಈತ ನನ್ನ ಗುರು ಅವತಾರ, ಇನ್ನು ಮುಂದೆ ಈತನೇ ನನ್ನ ಗುರು ಅಂತಕ್ಕಂಥ ಭಾವ ಜಗತ್ತಿಗೆ ತೋರಿಸಿದ. ಜಗತ್ತಿಗೆ ಎಲ್ಲರಿಗೆ ತೋರಿಸಿದ. ಮಗು ಅಂತಕ್ಕಂಥದ್ದು ಸಣ್ಣದು ಅಂತ ತಿಳಿಬಾರ್ದಪ್ಪ, ಅದರಲ್ಲಿ ಪರಮಾತ್ಮನಿದ್ದಾನೆ ಅಂತಕ್ಕಂಥದ್ದನ್ನು ಸಾರಿ ತೋರಿಸಿದ ಜೀವನದ ಉದ್ದಕ್ಕೂ ಅಂತಕ್ಕಂಥ. ಹೀಗೆ ಒಂದು ದಿವಸ ಯಾವ ಶರಣ ಗಾದಲಿಂಗಪ್ಪ ತಾತ ದೊಡ್ಡ ಆತ ಅದ. ಆತನ ಕಿವ್ಯಾಗ ಹೆಗಲ ಮೇಲೆ ಇಟ್ಕೊಂಡು ಅವತ್ತಿಳಿದವರು ಫ್ರೀ ಬಿಟ್ಟುಬಿಟ್ರು. ಅವರು ಮನೆಯವರು ದೊಡ್ಡ ಬಸವಾರಿಯರು ಗಾದಲಿಂಗಪ್ಪ ತಾತನ ಮೇಲೆ ಯಾವಾಗಲೂ ಹೆಗಲ ಮೇಲೆ ಸವಾರಿ ಮಾಡ್ತದೆ ಗಂಗಾಧರ ಅಕ್ಕೆ. ಒಂದು ದಿವಸ ಕೂಡಿಸಿ ಓಂ ನಮಃ ಶಿವಾಯ ಅಂತೇಳಿ ಕೊಟ್ಟಿಸ್ಕೊಡೋದಂತೆ. ಕೊಡೋದು ಇಸ್ಕೊಡೋದು. ನೀನು ಕೊಟ್ಟದ್ದು ನಿನಗೆ ತಗೋಪ್ಪ, ಮತ್ತೆ ಇದನ್ನು ನನಗೆ ಕೊಡಪ್ಪ ಅಂತ. ಯಾವ ಗಂಗಾಧರರಿಗೆ ಗುರು ಉಪದೇಶ ಆಯಿತು. ಕಿವಿಯಳು ಷಡಾಕ್ಷರ ಮಂತ್ರವ ಸೂಹಿಪ್ಪಂತೆ ಪೇಳುತ್ತಲಿದ್ದಂ. ಕವಿದ ಮುದದಿಂದೀತನಂ ಗುರು ದೊಡ್ಡಾತನ ಎನ್ನುತ್ತೆ ಸುವಿನಯದೆ ಕಂಬಳಿಯ ಪಾಸುತ್ತೆ. ತಲೆ ಮುದರೆ ಕುಳ್ಳಿರಿಸಿ ಕೈ ಮುಗಿದು ಆಗ ಆ ಶಿವನಾಮ ಷಡಾಕ್ಷರ ಮಂತ್ರ ಓಂ ನಮಃ ಶಿವಾಯ. ನಮಃ ಶಿವಾಯ ಅಂದ್ರೆ ಪಂಚಾಕ್ಷರ ಮಹಾಮಂತ್ರ. ಓಂ ನಮಃ ಶಿವಾಯ ಅಂದ್ರೆ ಷಡಾಕ್ಷರ ಮಂತ್ರ. ಷಡಾಕ್ಷರ ಅಂದ್ರೆ 6 ಅಂಕೆಗಳಿಂದ ಕೂಡಿ 6 ಅಕ್ಷರಗಳಿಂದ ಕೂಡಿರ್ತಕ್ಕಂಥ 5 ಅಕ್ಷರಗಳಿಂದ ನಮಃ ಶಿವಾಯ 5 ಅಕ್ಷರಗಳಿರ್ತಕ್ಕಂಥದ್ದು ಪಂಚಾಕ್ಷರ ಮಂತ್ರ. ಇಲ್ಲಿ ಷಡಾಕ್ಷರ ಮಂತ್ರವನ್ನ ಗುರು
ಲಿಂಗಪ್ಪನಿಗೆ ಯಾವ ದೊಡ್ಡ ಬಸವಾರಿಯರ ಮಗನಾಗಿರ್ತಕ್ಕಂಥ ಗಂಗಾಧರಾತ್ರಿ ಗುರುಗಳಿಂದ ಕೊಟ್ಟಿಸಿಕೊಂಡ ಅಂತಕ್ಕಂಥದ್ದನ್ನು ಹೇಳ್ತಾ, ಹಾಗೆ ದೇಹ ಮಾನಲೇ ಹಾಗೆ ಇಬ್ಬರು ಚರ್ಚೆ. ದೊಡ್ಡ ಬಸವಾರಿಯರ ಮಗನಿಗಂತ ಯಾವ ಗಂಗಾಧರಾಖ್ಯರು ಮತ್ತು ಶರಣ ಗಾದಲಿಂಗಪ್ಪ ತಾತ ಹೀಗೆ ಕುಂತರು. ಶಿವನೇ ಜೀವತಾನಾಗಿಹನು. ನಾವು ಅಲ್ಲಿಂದ ಇದನ್ನೇ ಪ್ರತಿಪಾದನೆ ಮಾಡ್ಕೊಂಡು ಬಿದ್ದೀವಲ್ಲ, ಅದನ್ನೇ ಇಲ್ಲಿ ಮತ್ತೆ ಇವರು ಕೂಡ ಚರ್ಚೆ ಮಾಡಕತ್ತಿದ್ರು. ದೇಹ ನಾನಲ್ಲ, ದೇಹದಂತಕ್ಕಂಥ ಆತ ಅಂತೇಳಿ ಹೀಗೆ ನಡೀತಾ ಇದೆ ಎಂಬತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಗವಾಯಿ ಒಂದು ಹಾಡನ್ನು ಹಾಡ್ತಾರೆ. ಮುಂದೆ ನೋಡೋಣ. ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯೇತಕ್ಕೆ ಸತ್ಯವಂತರ ಸಂಗವಿರಲು, ಸತ್ಯವಂತರ ಸಂಗವಿರಲು, ಸತ್ಯವಂತರ ಸಂಗವಿರಲು ಏತವೇತಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ, ನಿತ್ಯ ಜ್ಞಾನಿಯಾದ ಮೇಲೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯೇತಕ್ಕೆ ಸತ್ಯವಂತರ ಸಂಗವಿರಲು ಏತವೇತಕ್ಕೆ ಸತ್ಯವಂತರ ಸಂಗವಿರಲು ತೀರ್ಥವ್ಯಾತಕೋ ನಿತ್ಯ ಜ್ಞಾನಿಯಾದ ಮೇಲೆ ತಾನು ಉಣ್ಣದೆ ಪರರಿಗೆ ಕದ, ತಾನು ಉಣ್ಣದೆ ಪರರಿಗೆ ಕದ ಧನವಿಜಾತಕ್ಕೆ ಮಾನಹೀನರಾಗಿ ಬಾಳ, ಮಾನಹೀನರಾಗಿ ಬಾಳ, ಮಾನಹೀನರಾಗಿ ಬಾಳ ಮನುಜನೇತಕ್ಕೆ, ಮನುಜನೇತಕ್ಕೆ ಸತ್ಯವಂತರ ಸಂಗವಿರಲು, ಸತ್ಯವಂತರ ಸಂಗವಿರಲು ಏತವೇತಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯೇತಕ್ಕೆ ಸತ್ಯವಂತರ ಸಂಗವಿರಲು. ಮಾತು ಕೇಳದೆ, ಮಾತು ಕೇಳದೆ ಮರೆತು ನಡೆವ ಮಕ್ಕಳೇತಕ್ಕೆ, ಮಾತು ಕೇಳದೆ ಮರೆತು ನಡೆವ ಮಕ್ಕಳೇತಕ್ಕೆ
ಮನುಷ್ಯನಾದಕ್ಕೆ ಪುರುಷನಾದಕ್ಕೆ ಸಂಘವಂತರ ಸಂಘವಿರಲು ಸನ್ನೆ ಅರಿತು ನಡೆಯಲಿರುವ ಸನ್ನೆ ಅರಿತು ನಡೆಯಲಿರುವ ಸತಿಯು ಏತಕ್ಕೆ ಮನ್ನಣೆಯನು ನಡೆಸಲಿರುವ ಮನ್ನಣೆಯನು ನಡೆಸಲಿರುವ ದೊರೆಯಲೇತಕ್ಕೆ ಮುನ್ನ ಕೊಟ್ಟು ಪಡೆಯಲನ್ನ ಬಯಸಲೇ ಚನ್ನ ಆದಿಕೆ ಶ್ಯಾಮಲದ ಚನ್ನ ಆದಿಕೆ ಶ್ಯಾಮಲದ ದೈವವ್ಯಾತಕ್ಕೆ ಸತ್ಯವಂತರ ಸಂಗವಿರಲು ತೀರ್ಥವ್ಯಾತಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ ನಿತ್ಯ ಜ್ಞಾನಿಯಾದ ಮೇಲೆ ಮುಂದೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೋ ಚಿಂತೆಯಾತಕೋ ಸಂಗವಿರಲು ಜಯ ಮಂಗಲಂ ಜಯ ನಮ ಪಾರ್ವತೀಶ್ವ ಹರ ಹರ ಮಹಾದೇವ. ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕು ಕನಕದಾಸರ ಕೃತಿ. ಅದಕ್ಕೆ ಅದ್ಭುತವಾಗಿರ್ತಕ್ಕಂಥದ್ದು ಕನಕದಾಸರು. ಬಹಳ ಕಟ್ಟುನಿಟ್ಟಿನಿಂದಿರ್ತಕ್ಕಂತಹ ವಚನಗಳು. ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣತರಂತೆ ತೋರಿ ಜಿಹ್ವೆಯಳು ನಿನ್ನ ನಾಮಾಮೃತವ ನಾಲಿಸಿ ದೇವಾರಕ್ಷಿಸೋ ನಮ್ಮನ ನವರತ. 108 ಇದ್ದ ಅದ್ಭುತ. 6 ಶಾಸ್ತ್ರ, 18 ಪುರಾಣ, 4 ವೇದ ಎಲ್ಲವನ್ನು 108ರಲ್ಲೇ ಕಟ್ಟಿ ಹಾಕ್ಬಿಟ್ಟಾನೆ ಕನಕದಾಸರು. 108 ಪದ್ಯದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಹೇಳ್ತಾ ಇದ್ದಾನೆ. ಹಿರಿಯ ಸೊಸೆ ಶಾರದೆ ಮೈದುನನು ಶಂಕರನು ಗಿರಿಜ ಸಹೋದರಿ ವರ ಕುಟುಂಬಿಗ ನೀನು ರಕ್ಷಿಸು ನಮ್ಮನ ನವರತ ಅಂತ. ವರ ಕುಟುಂಬಿಗ ನೀನು. ಶಂಕರನು ಮೈದುನನು, ಸುರರೆಲ್ಲ ಕಿಂಕರರು, ನಿರುತಮಾಯಿ ನಿನ ದಾಸಿಯು. ಕನಕದಾಸರು ಅದ್ಭುತವಾಗಿರ್ತಕ್ಕಂತಹ ಸಾಹಿತ್ಯವನ್ನು ವರ್ಣನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದಕ್ಕೆ ಇಲ್ಲಿ ಏನಾಗ್ತಾ ಇದೆ, ಭಗವಂತನ ಧ್ಯಾನ ಮಾಡಬೇಕು. ಭಗವಂತನ ಧ್ಯಾನ ಮಾಡಬೇಕು. ಒಬ್ಬಾತ ಏನು ಮಾಡಿದ್ದ, ಮನ್ಯಾಗ ಯಾವಾಗಲೂ ಉಂಬೋದು ಕಟ್ಟಿಗೆ ಬಂದು ಕೂತ್ಕೊಂಡ್ಬಿಡೋದು, ಮನ್ಯಾಗ ಉಣ್ಣೋದು ಕಟ್ಟಿಗೆ ಬಂದು ಕೂತ್ಕೊಳ್ಳೋದು, ದಾರಿಲಿ ಹೋಗೋದನ್ನ ಬರೋ ನಾಡ್ಕೊಡ್ಕೆ ಇವರಾಗ ಯಾರಲ್ರಪ್ಪ. ಮತ್ತೆ ದಯವಿಟ್ಟು ಮತ್ತೆ ನಾವು ಕೂಡ ಹಿಂಗೆ ಓಡಾಡ್ತಿರ್ತೀವಿ. ಏನು ಇನ್ನೊಂದು 10ನೇ ತಾರೀಕು ಅಂತ ಕಣ ನೀವು ಕೆಲಸ ಕೊಟ್ಟಿರಿ, ಕೆಲಸ ಮಾಡ್ಲಿಕ್ಕೆ ಒಂದು ಹಾಡು ಅಂತ ತಿಳ್ಕೊಳ್ರಿ, ಪುರಾಣದ ಪ್ರವಚನಕಾರ ಅಂತ ಏನು ಅನ್ಕೋಬೇಡ್ರಿ ಅಂತ ಹೇಳ್ತಾ. ಯಾಕಂದ್ರೆ ಇದು ಒಂದು ಕೆಲಸ, ಧರ್ಮ ಬೋಧನೆ ಮಾಡ್ತಕ್ಕಂಥದ್ದು ಒಂದು ಕ್ರಿಯೆ ಅಂತಕ್ಕಂಥದ್ದನ್ನು ಹೇಳ್ತಾ. ಏನಾಯ್ತು, ದಿನ ಕಟ್ಟೆ ಮೇಲೆ ಕುತ್ಕೊಂಡು ಆಡ್ಕೊಳ್ತಿದ್ದ. ಆಗ ಏನಂದ, ಈ ಕೋಡಿ ದಿವಸಾಲಿ ಯಾಕೆ ಹೊತ್ಗಳಿತಿ, ಊರ ಮೇಲೆ ಒಂದು ಗುಡಿ ಐತಿ, ಶಿವನ ಗುಡಿ, ಅಲ್ಲಿ ತಪಸ್ಸನ್ನು ಮಾಡ ಅಂತ. ಎಷ್ಟು ದೂರ ಐತೆ ಅಂದ, ಊರು ಬಿಟ್ಟು ಒಂದು 3 ಕಿಲೋಮೀಟರ್ ಐತೆ, ಅಲ್ಲಿ ಗಿಡ ಪಡಾದವ ತಣ್ಣಗೈತೆ.
ಮತ್ತೆ ಊಟ ಹೆಂಗದ ನಾವು ತಂದ್ಕೊಡ್ತೀವಿ ಮಾಡೋಣ ಆಯ್ತು ಅಂತೇಳಿ ಇನ್ನೇನು ಮತ್ತೆ ಇದ್ದರಿಗೆ ಬರ್ತಂತ ಹೋದ ಅಲ್ಲಿ ಗುಡೆ ಕುಂತ ಒಂದು ವರ್ಷ ಓಂ ನಮಃ ಶಿವಾಯ ಅಂತ ತಪಸ್ಸು ಮಾಡ್ಬೇಕಲ್ಲ. ಓಂ ನಮಃ ಶಿವಾಯ ಅಂತ ತಪಸ್ಸು ಮಾಡಿದ. ಓಂ ನಮಃ ಶಿವಾಯ ಅಂತ ತಪಸ್ಸು ಮಾಡಿದ ಅದು ಹೆಂಗೋ ಒಂದು ಆಕಸ್ಮಿಕವಾಗಿ ಆ ತಪಸ್ಸಿನ ಶಕ್ತಿ ಮಾಡ್ತಾ ಅದೇನಾಯಿತು, ಅವನಿಗೆ ಮನಸ್ಸು ಚಂಚಲತೆ ಹೋಯಿತು. ದಿನಂಪ್ರತಿ ದುಡಿಯಲಾರದವನು ಸೋಮಾರಿ ಅಂತಿತ್ತು. ಅವನು ಮಾತಾಡ್ತಾ ಯಾವಾಗ ನಾಮಸ್ಮರಣೆ ಮಾಡ್ತಾ ಅವನ ಇಂದ್ರಿಯಗಳು ಒತ್ತಡ ಎಲ್ಲ ನಿಂತು ಎಲ್ಲ ಆಯಿತು. ಏಕೋ ವಿಧನಾಗಿ ತಪಸ್ಸು ಮಾಡಕತ್ತಿದ್ದ. ಮನೆಯನ್ನು ಮರೆತು 1 ವರ್ಷಗಳ ಕಾಲ ಮನೆ ಮರೆತ ಏನಾಯಿತು, ವರ್ಷ ಆಯ್ತಲ್ಲ, ಶಿವ ಪ್ರತ್ಯಕ್ಷ ಆದ. ಪ್ರತ್ಯಕ್ಷನಾದಾಗ ಶಿವನನ್ನು ಬೇಡಬೇಕಲ್ಲ ವರ. ಏನ್ ಬೇಡ್ತಿ ಬೇಡಪ್ಪ ವರ, ನಾನು ನಿನಗೆ ಪ್ರತ್ಯಕ್ಷನಾಗಿದೆ ಅಂದ. 13 ತಿಂಗಳು ಮಾಡ್ಬೇಕಂತ. ಈತ 13 ತಿಂಗಳು ಮಾಡ್ಕೊಂಡ ಅನ್ಕೊಂಡ್ಬಿಡ. ಅದಕ್ಕೆ ಶರಣಮ್ಮ ಕೂಡ 13 ತಿಂಗಳು ಓಂ ನಮಃ ಶಿವಾಯ ಅಂತಕ್ಕಂಥ ನಾಮಸ್ಮರಣೆ ಮಾಡಿದ್ರು. ಆಗ ಶಿವ ಪ್ರತ್ಯಕ್ಷನಾದ. ಏನ್ ಬೇಕು ವರ ಅಂದ. ಅವಾಗ ಹಿಂದಿನ ಸ್ಮರಣೆಗೆ ಬಂತು, ನನ್ನ ದುಡಿಲಾರದವನು ಸೋಮಾರಿ ಅಂತ ಇದ್ದಾರೆ, ಬಡತ ನಮ್ಮ ಮನೆಯಾಗ ಹಿಂಗ ಅಂತಾರೆ ಅಂತೇಳಿ ಈತನಿಗೆ ಹಿಂದೂ ಸ್ಮರಣೆ ಆಗಿದ್ರು. ವರ ಕೇಳೋದು ಶಿವ ಪ್ರತ್ಯಕ್ಷ ಆಗೇನು, ನೀನೇ ನಮ್ಮ ಮನೆಗೆ ಬಂದ್ಬಿಡಪ್ಪ, ಯಜಮಾನ ಆಗಿದ್ದು ಬಿಡು ಅಂದಿದ್ರೆ ಭಾಳ ಬೇಸಿತ್ತಲ್ಲ. ಹಂಗಂಬಲ್ದ ಕೇಳಕ್ ಕೂಡ ಸತ್ಸಂಗ ಮಾಡ್ಬೇಕಂತೆ. ಕೇಳಬೇಕಾದ್ರೆ ಸತ್ಸಂಗ ಮಾಡಿದ್ರೆ ಕೇಳಕ್ ಬರ್ತದೆ. ಆಗೇನಾಯ್ತು, ಪರಮಾತ್ಮ ನೀನು ಕೊಡೋದಾದ್ರೆ ನಾನು ಮುಟ್ಟಿದ್ದೆಲ್ಲ ಬಂಗಾರ ಆಗಲಿ ಅಂದ. ನಾನು ಮುಟ್ಟಿದ್ದೆಲ್ಲ ಬಂಗಾರ ಪತಾಸ್ತೂರಪ್ಪ ಪತಾಸ್ತಂದ ಪರಮಾತ್ಮನಿಗೆ ಹಿಂಗಂದ ಮಾಯ ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತೋದ್ರೆ ಈಗ ಲೋಕದ ಜನರು ಭಾಳ ತಮಾಷೆಯರು ಇನ್ನೂ ಏನಾದ್ರು ಕೇಳ್ಯಾರಂತ ಹಿಂಗಂದ ಹೋಗ್ಬಿಟ್ಟ. ಆಗೇನು ಮಾಡಿದೆ, ಅಲ್ಲಪ್ಪ ನೀನೇನು ಅಂದೆ, ನೀನು ಹೊಲ ಕೊಟ್ಟಿ ನಂಬೋದು ಕಾಯಿ ಮಾಡ್ಬೇಕಲ್ಲ ಹೆಂಗ ಅಂದ. ಅದು ಕೊಲ್ಲೈತ್ ನೋಡ್ರೆ ಮುಟ್ಟ ಅದು ಶಿವ ಪರಮಾತ್ಮ. ಅದು ಕೊಲ್ಲೈತ್ ನೋಡಿದ್ರೆ ಅಲ್ಲಿ ಒಂದು ಕಲ್ಲು ಇತ್ತು, ಹಿಡ್ಕೊಂಡ ಕಲ್ಲು ಬಂಗಾರ ಆಯ್ತು. ಆ ಬಂಗಾರನ ಕೈ ಹಿಡ್ಕೊಂಡ ಬರ್ತಾ ಇದ್ದಾನೆ. ಬಂದ ಮನ್ಯಾಗ ಇತ್ತಲ್ಲ, ಮನ್ಯಾಗ ಬಂದ, ಚಿಲಕ ಮುಟ್ಟಿದ ಬಂಗಾರ, ಬಾಗಿಲಿ ಮುಟ್ಟಿದ ಬಂಗಾರ, ಮತ್ತೆ ಎಲ್ಲ ಒಂದಕ್ಕೆ ಇದ್ದ ಮುಟ್ಟಿಗೆ ಅಂತ ಬಂದ ಮುಟ್ಟಿಗೆ ಅಂತ. ಏನೆಲ್ಲ ಆಯಿತು, ಬಂಗಾರವಾಯಿತು. ಮತ್ತೆ ಇನ್ನೇನು ಮಾಡ್ತಾ ಇದ್ದ, ಏನೆಲ್ಲ ಮುಟ್ಟಿದ ಬಂಗಾರ ಆಯಿತು. ಮತ್ತೆ ಇನ್ನೇನು ಶ್ರೀಮಂತಿಗೆ ಏನು ಕಡಿಮೆ ಹೇಳು, ಬಂಗಾರಕ್ಕೆ ಚೈತನ್ಯ ಇದೆ ಅಂದ್ರೆ ಜನ. ಅದು ಒಂದು ಕಲ್ಲು, ಇದು ಬಿಳಿ ಕಲ್ಲು, ಅದು ಬೆಲೆ ಬಾಳ್ತಕ್ಕಂಥ ಕಲ್ಲು ಅಷ್ಟೇ. ಅದಕ್ಕೆ ವ್ಯತ್ಯಾಸ ಏನಿಲ್ಲ. ಅದು ಬೆಲೆ ಬಾಳ್ತದೆ, ಇದಕ್ಕೆ ಬೆಲೆ ಇಲ್ಲ. ಇದಕ್ಕೆ ಇರ್ತಕ್ಕಂಥ ಬೆಲೆ, ಇದು ಗಜ ಎಷ್ಟಪ್ಪ ಅಂದ್ರೆ ಇದಕ್ಕೊಂದು ಬೆಲೆ ಐತಿ ಇದಕ್ಕೆ, ಆದ್ರೆ ಅದರ ಬೆಲೆ ಬೇರೆ. ಅದು ಕಲ್ಲೇ, ಭೂಮಿಯಲ್ಲಿ ಸಿಗ್ತಕ್ಕಂಥ ಅದು ಒಂದು ಕಲ್ಲು, ಜಡ, ಯಾವ ಚೈತನ್ಯ ಇಲ್ಲ. ಇದನ್ನ ನಾವು ಕೇಳಿದ್ರೆ ಹಿಂಗೆ ಪರಮಾತ್ಮನನ್ನು ಜಡ ಆಗತಕ್ಕಂಥ ವಸ್ತು ಮುಟ್ಟಿದ ಕೇಳಿದ, ಬಂದ ಮನೆ ಮುಟ್ಟಿದೆ, ಅದು ಮುಟ್ಟಿದೆ, ಇದು ಮುಟ್ಟಿದೆ, ಎಲ್ಲ ಬಂಗಾರ ಆಯಿತು. ಆಗ ಏನಂದು ಹೋಗಿ ಇನ್ನೇನು ಅರ್ಪಿತತ್ತು ಹೋಗಿ ತನ್ನ ಮಗನ ಇಟ್ಕೊಂಡ. ಮಗ ಬಂಗಾರ ಇದೆ ಬೇಕಿತ್ತ ಇದು. ಇದನ್ನೆಲ್ಲ ನೋಡ್ತಾ ಇದ್ಲು ಹೆಂಡ್ತಿ. ಇದೇನೋ ಮಾಟ ಕಲ್ತು ಬಂದ್ಬಿಟ್ಟದೆ. 1 ವರ್ಷ ಊರು ಬಿಟ್ಟೋಗಿತ್ತು, ಮಂತ್ರ ಮಾಡೋದು ಕಲ್ತು ಬಂದ್ಬಿಟ್ಟದೆ. ಕೈಯಾಗ ಬಾಡಿಗೆ ಹಿಡ್ಕೊಂಡಿದ್ದು, ಒಂದು ಕಟ್ಟಿ ಹಿಡ್ಕೊಂಡು ಏನನ್ನ ಹಾಕಿದ್, ನನ್ನ ಮುಟ್ಟದ್ ಬರ್ತದೆ ಕೋತಿ ಅಂತ. ಇನ್ನೇನು ಬಂತು, ಹೆಂಡ್ತಿ ಹುಡುಗ ಬಂತು, ಕಬಡದಾರದಲ್ಲಿ ಕೈ ಇಟ್ಕೊಂಡು ಕಟ್ಟಿ ಇಟ್ಲು. ಹೆಚ್ಚು ಕಮ್ಮಿ ಮಾಡೋದು ಕೈ ಕಾಲು ಮುರಿತು ನೋಡೋಣ ಪರಿಸ್ಥಿತಿ. ಅದಕ್ಕೆ ಪರಮಾತ್ಮನ ಬೇಡ, ನಿಮ್ಗೆ ಬೇಡಬಾರ್ದು ಇಲ್ಲಿ. ಯಾಕಂದ್ರೆ ಶರಣಗಾಲಿಂಗ ಪದಾರ್ಥ ಅದನ್ನೇ ಹೇಳ್ತದೆ, ಇಬ್ಬರು ವಾಗ್ವಾದ ಇದೆ. ಹಾಗೇನಾಯ್ತು, ಚಂದಗೇಡಿ ಮಾಡೋದ್ರೆ ಹೋಗಿ ಏನು ಮಾಟ ಮಾಡೋದು ಬಂದಿ, ಅದನ್ನ ಬಂಗಾರ ಮಾಡೋದು, ಇನ್ನು ಬಂಗಾರ ಮಾಡೋದು. ಚಂದಗೇಡಿ ಮನೆಯಾಗಿರೋದು ಬಿಟ್ಟು, ಹೆಂಡತಿ ಮಕ್ಕಳು ಬಿಟ್ಟು ಬೈದು ಹಾಗೇನು ಮಾಡಿದ್ರು, ಬಾ ತಿನ್ನುವಂತ ಕರ್ಕೊಂಡು
ದೂರಿನ ಕಬಡದಾರ ಅಂದ ಕಟ್ಟಿಗೆಯಿಂದನೇ, ಕಟ್ಟಿಗೆ ಗಂಗಾಳ ಬೆಳೆದಿದ್ದು ಕಟ್ಟಿಗೆಯಿಂದ. ಮತ್ತೆ ಗಂಗಾಳ ಇಟ್ಲು, ಗಂಗಾಳ ಹಿಡ್ಕೊಂಡಿತ್ತು. ಗಂಗಾಳ ಹಿಡ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಏನು ಮಾಡ್ಕೋಬೇಕಲ್ಲ, ಹೊಟ್ಟೆಸ್ಕೊಂಡಿತ್ತು. ಗಂಗಾಳ ಇಟ್ಲು, ಗಂಗಾಳನ್ನು ಮುಟ್ಟಿತ್ತು. ಏನಾಗಿರ್ಬೇಕು? ಬಂಗಾರ ನೀರು ಚೆಂಬು ತಂದು ಕೊಟ್ಲು, ನೀರು ತುಂಬ ಇಟ್ಲು, ನೀರು ಕುಡಿಯಕಂತ ಹೋಯ್ತು. ನೀರು ಸಮೇತ ಬಂಗಾರ ಕುಡಿಯಪ್ಪ. ಶಿವ ಇಂತಾತ್ ನೋಡ್ರಿ. ಆಗ ಏನಾಯ್ತು? ಅದು ಬಂಗಾರ ಆಯ್ತು. ಅನ್ನ ತಂದಿಟ್ಲು, ಬಂಗಾರ ಆದ್ರೆ ಏನಾಯ್ತು? ಮಾರ್ಕೊಂಡ್ರೆ ಎಷ್ಟು ತೊಲೆ ಆಗತ್ತೇನಂತೇಳಿ. ಇವತ್ತು ಹೆಂಗೈತೆ? 67,000, 70,000, 72,000, 73,000 ಬಂಗಾರ ಹೆಂಗ ಆಗತ್ತೆ? ಆಗ ಅನ್ನ ತಂದಿಟ್ಲು, ಅನ್ನ ಮುಡಿತು. ಹೋಗಿ ಶಿವನ ನಿನ್ನೆ ಬಾರಪ್ಪ ಅಂತ ಕರ್ಕೊಂಡ್ಬರೋದು ಬಿಟ್ಟು ಬಂಗಾರ ಮಾಡೋದು ಕತ್ಕ ಮಂದಿ ತಿನ್ನೋ ಬಂಗಾರ ಅಂದ್ರೆ ಏನಾಯ್ತು? ಮುಟ್ಟಿದ್ದೆಲ್ಲ ಬಂಗಾರ. ಭಸ್ಮಾಸುರ ತಲೆ ಮೇಲೆ ನಾನು ಯಾರ ಮೇಲೆ ತಲೆ ಮೇಲೆ ಕೈ ಇಡ್ತಾನ ಅವನ್ನೆಲ್ಲ ಸುಟ್ಟು ಹೋಗ್ಬೇಕಂತ ಬೇಡಿದ್ದ. ಇವನು ಅಂತವನೇ ಹಿಂಗ ಬೇಡ. ಒಬ್ಬಾತ ಏನಾಯ್ತು? ಇನ್ನೊಬ್ಬ ತಪಸ್ ಮಾಡ್ತಾ ಇದ್ದ. ಚಟ ಇತ್ತಲ್ಲ, ಆತ ಬೀಡಿಸಿದ ಚಟ ಬಿದ್ದಿತ್ತು. ಇನ್ನೇನು ಶಿವ ಪ್ರತ್ಯಕ್ಷ ಆದ. ಪ್ರತ್ಯಕ್ಷನಾದ ಏನ್ ಬೇಕಪ್ಪ ನಿನಗೆ ವರ ಅಂತ ಕೇಳಿದ ಶಿವ. 1 ವರ್ಷಗಟ್ಲಾಗೇನ, ಅಷ್ಟೊಳಗೆ 1 ವರ್ಷ ಬೀಡಿಸಿದಿಲ್ಲ. ಬೀಡಿಸಿದ ಚಟ ಬಂದ್ಬಿಡ್ತು. ಅಷ್ಟೊಳಗಾಗಿ ಅಯ್ಯೋ ಪರಮಾತ್ಮ ಹೆಂಗೋ ಪ್ರತ್ಯಕ್ಷ ಆಗಿ ಬೀಡಿ ಇಟ್ಕೊಂಡಿನಿ, ಕಡ್ಡಿಪಟ್ಟಣದ ಬೆಂಕಿ ಹಚ್ಚೋದು ವರ. ವರ್ಷ ತಪಸ್ಸು ಮಾಡಿ ಇಂತಹ ತುಲ್ಯವಾಗಿರ್ತಕ್ಕಂಥ ವರವನ್ನು ಬೇಡ್ತಕ್ಕಂಥ ಮನುಷ್ಯರು ನಾವಿದ್ದೇವೆ. ಇದಕ್ಕೆ ಸತ್ಸಂಗ ಮಾಡಬೇಕು. ಸತ್ಸಂಗದಿಂದ ಭಗವಂತನನ್ನು ಏನು ಬೇಡಬೇಕು ಅನ್ನೋದು ತಿಳಿತಕ್ಕಂಥದ್ದು ಹೀಗೆ. ಅದಕ್ಕಾಗಿ ಭಗವಂತನ ಮುಂದೆ ಬೇಡ್ತಕ್ಕಂಥದ್ದು ಇನ್ನೊಬ್ಬರಿಗೆ ಕೇಳಿಸಿರಬಾರ್ದು. ಮನೋಧ್ಯಾನ, ಮನಸ್ಸಿನಲ್ಲಿ ಪರಮಾತ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪರಮಾತ್ಮ ನೀನು ಚರಾಚರ ವಿಶ್ವಕ್ಕೆ ತುಂಬಿರ್ತಕ್ಕಂಥವನು. ನಿನಗೆ ತಿಳಿಯದೆ ಏನಿದೆ? ನನ್ನ ಮನೆಯ ನನ್ನಲ್ಲಿ ಇರ್ತಕ್ಕಂತಹ ಕಷ್ಟ ನಿನಗೆ ತಿಳಿಯದೆ ಧೈರ್ಯದಿಂದ ದೀನನಾಗಿ ಭಕ್ತಿಯಿಂದ ಭಾವದಿಂದ ಪ್ರೇಮದಿಂದ ಬೇಡಬೇಕಂತೆ ಭಗವಂತನು. ಆಗ ಅವನು ಒಲಿತಾನೆ ಭಗವಂತ. ನಿನ್ನಲ್ಲಿ ಪ್ರೇಮ ಇಲ್ಲ ಅಂದ್ರೆ, ಯಾರನ್ನು ಪ್ರೇಮ ಮಾಡದಂದ್ರೆ ದ್ವೇಷ ಮಾಡಿ, ಒಬ್ಬ ಜೀವಿಯನ್ನು ಒಬ್ಬರನ್ನ ಟೀಚ್ ಮಾತಿನಿಂದ ಮಾತಾಡಿಸಿದ್ರೆ ಅವನಲ್ಲಿ ಪರಮಾತ್ಮ ಇರ್ತಾನೆ. ಅವನ ಭಗವಂತನ ಬೈದಂತೆ ತಿಳ್ಕೋಬೇಕಂತೆ. ನಮ್ಮ ಜೀವನದ ಉದ್ದಕ್ಕೂ ನಡೀತಕ್ಕಂಥ ಒಬ್ಬ ಹುಡುಗ ಬರ್ತಾ ಇದ್ದಾನೆ, ಬಾಲೆ ಅಂತ ಸಹಜ. ಆದ್ರೆ ಪರಮಾತ್ಮನಲ್ಲೇ ಬಾಯಿಲೆ ಒಂದಿವಂತ ಎದಿ ಹುಡ್ಕೋಬೇಕಂತೆ. ಬಾರಪ್ಪ ಯಪ್ಪ ಅನ್ಬೋದು. ಬಾರ ಇಲ್ಲಿ ಬಾರತ್ತಮ್ಮ, ಯಪ್ಪ ಬಾರ. ಹಿಂಗ ಬಂದಾಗ ಮಾತ್ರ. ಅದಕ್ಕಾಗಿ ಸಕಲ ಜೀವಿಗಳಲ್ಲಿ ಅದಕ್ಕೆ ದಯವಿಲ್ಲದ ಧರ್ಮವು ಅದಾವುದಯ್ಯ ಅಂತೇನು ಹೇಳಿದರು. ಈ ಪ್ರಕಾರವಾಗಿ ಹೀಗೆ ಒಂದೇ ಒಂದು ಉದಾಹರಣೆ ಇದೆ, ಹೇಳಿ ಪುರಾಣಕ್ಕೆ ಮಂಗಲ ಮಾಡೋಣ ಅಂತ ಹೇಳ್ತಾ. ಹಾಗೆ ಒಂದಾನೊಂದು ಸಾರಿ ಶರಣಗಾರಲಿಂಗ ಪತಾಕ ಯಾವ ಗಂಗಾಧರಾಖ್ಯ ಗುರುವರನಿಂದ ಯಾವ ಶಿವನಾಮ ಮಂತ್ರ ಷಡಾಕ್ಷರ ಮಂತ್ರವನ್ನು ಜಪವನ್ನು ಬೋಧೆಯನ್ನು ತೆಗೆದುಕೊಂಡು ಗುರು ಕೊಟ್ಟ ಮಂತ್ರವನ್ನು ಸತತವಾಗಿ ಓಂ ನಮಃ ಶಿವಾಯ ಅಂತ ಧ್ಯಾನ ಮಾಡುತ್ತಾ ಯಾವ ಶೇಖ್ ಸವಾಲಿ ಎಳ್ಳಾರ್ತಿಗೆ ದಾರಿ ಕಡೆ ಹೆಜ್ಜಾಗ್ತ ಹೊಂಟ ದಾರಿಯ ಮಧ್ಯದಲ್ಲಿ ಘೋರ್ಘರವ ಗರ್ಜಿಸುತ್ತ ಯಾವ ಒಂದು ಹುಲಿ ತಣ್ಣದ ಎಗರಿ ಬಿಡ್ತಿದ್ದ ಲಿಂಗಪ್ಪನ ಮುಂದೆ. ಮಕ್ಕರವಾಗಿರ್ತಕ್ಕಂಥ ಹುಲಿ ಇನ್ನೇನು ನುಂಗಬೇಕು, ಬಾಯಿ ತಕೊಂಡು ಎಗರಿಟ್ಟು, ಅಲ್ಲಪ್ಪ ಈ ದೇಹ ನಿನಗೆ ತಿನ್ಬೇಕಂದಿದ್ರೆ ತಿನ್ನು ನಾನು ಅಂದೈತ. ಅಂದಾಗ ಹಂಗ ನಕ್ಕಂತ ಹಂಗ ಎದರ ಪ್ರತ್ಯಕ್ಷನಾಗಿಬಿಟ್ಟ ಶೇಖ್ ಸವಾಲಿ ಮಹಾತ್ಮ. ಪ್ರತ್ಯಕ್ಷನಾದ ನನ್ನ ಅದರಿಸ್ದಂಗೆ ಇನ್ನೊಬ್ರನ್ನ ಅದರಿಸ್ಬೇಡಪ್ಪ, ಸ್ವತಃ ಆತ್ಮ ಶರಣರು ಮಾತು. ನಾನಂತೂ ಅದರಿಸಿದ ಬಿಡು, ನಿನ್ನ ನಾನು ತಿಳಿದಾತ, ನನ್ನ ನೀನು ತಿಳಿದಾತ, ಇನ್ನೊಬ್ರು ನಂಗೆ ಮಾಡಬೇಡ, ಅಮಾಯಕರಿರ್ತಾರೆ ಅಂತ ಬೇಡಿಕೊಂಡ. ಆಗ ಹೇಳಿದ ಅವರೀವರು ಚರ್ಚೆ ಮಾಡುತ್ತಾ ಹಾಗೆ ಎಳ್ಳಾರ್ತಿ ಗ್ರಾಮಕ್ಕೆ ಹೋಗಿ ಅಲ್ಲಿ 2-3 ದಿವಸ ಇದ್ದು ಮತ್ತೆ ಗುಳ್ಳೆದ ಕ್ಷೇತ್ರಕ್ಕೆ ಬರತಕ್ಕಂತಹ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲಿ ಘೋರವಾಗಿರತಕ್ಕಂತಹ ಬ್ರಹ್ಮ ರಾಕ್ಷಸಿ ಬಂತು. ಏನೋ ಲಿಂಗ
ನುಂಗುತ್ತೀನಿ ನಿನ್ನ ನುಂಗುತ್ತಿ ಅಂದಾಗ ಈಗ ನೋಡಿದ ಯಾರು ಬೇಡ ಅಂತಾರಮ್ಮ ನುಂಗು. ಆಗ ನೋಡಿದೆ ಯಾರು ನೀನು ಆಗ ಬಾ ಅಂತೇಳಿ ಯಾವಾಗ ಹಿಂಗ ದರ್ಶನ ಸ್ಪರ್ಶನ ಸಂಭಾಷಣೆ ಆಯ್ತು ಮಹಾತ್ಮರದು. ಆಗ ಏನಾಯ್ತು, ನೀನು ಇಷ್ಟು ದಿವಸ ನೀನು ಹಿಂಗ ಬ್ರಹ್ಮ ರಾಕ್ಷಸಿಯಾಗಿ ಎಷ್ಟೋ ಜನನ ಎದುರಿಸ್ಕೊಂತ ಕುಂತಿಯಲ್ಲ, ಇದರಿಂದ ನಿನಗೆ ಲಾಭವಿಲ್ಲ. ಅದಕ್ಕಾಗಿ ಇದ್ದಾಗ ದಾನ ಮಾಡು, ಇದ್ದಾಗ ವಿದ್ಯಾದಾನ ಮಾಡು, ನಿನ್ನಲ್ಲಿರ್ತಕ್ಕಂಥದ್ದು ದಾನ ಮಾಡು ಅಂದ್ರೆ ನೀನು ಮಾಡದೆ ಬ್ರಹ್ಮರಾಕ್ಷಸಿಯಾಗಿ ಕುಂತಿಯಲ್ಲ ನೀನು ಅಂದ ಗಾರ್ಲಿಂಗ ಪ್ರತಾಪ. ನೀನು ವಿದ್ಯಾದಾನ ಮಾಡಲಿಲ್ಲ, ಒಬ್ಬರಿಗೆ ಲೋಭಿಯಾದ ಲೋಭತ್ವದಿಂದ ನಿನಗೆ ಪ್ರಾಪ್ತಿಯಾಯಿತು. ಇನ್ನು ಮೇಲೆ ನನ್ನ ಒಂದು ತಪಸ್ಸಿನಿಂದ ನಿನ್ನನ್ನು ಒಂದು ಮಾವಿನ ಮರವನ್ನು ಮಾಡ್ತಾ ಇದ್ದೇನೆ. ಆ ಮಾವಿನ ಮರವಾಗಿ ನೀನು ದಾರಿಲಿ ಹೋಗ್ತಕ್ಕಂಥ ಬರ್ತಕ್ಕಂಥವರಿಗೆ ಮಾವಿನ ಮರ, ಆ ಮಾವಿನ ಹಣ್ಣು ತಿಂದಾಗ ನಿನ್ನ ಪಾಪ ಸವಿಲಿ ಅಂತೇಳಿ ಆಶೀರ್ವಾದ ಮಾಡಿ ಮಾವಿನ ಮರವನ್ನು ಮಾಡಿದ ಶರಣಗಾರಲಿಂಗ ಪ್ರತಾಪನ ಒಂದು ಹಸ್ತದಿಂದ ಅಂದಿನಿಂದ ಆ ಬ್ರಹ್ಮ ರಾಕ್ಷಸಿ ರೂಪ ಹೋಯಿತು, ಮಾವಿನ ಮರವಾಯಿತು. ಇಲ್ಲಿ ಜಾಗದ ಗುಡ ಯಾವ ನಮ್ಮ ದಮೂರು ಎಂಕಾವದು ಇವತ್ತಿಗಿದೆ ಅದು ಮರ, ಅಲ್ಲಿ ಬ್ರಹ್ಮ ರಾಕ್ಷಸಿ ವಾಸ ಆಗಿತ್ತು. ಎಷ್ಟೋ ಮಂದಿನ ತಿಂದಾಕಿತ್ತು. ಬಹಳ ದಿವಸದ್ದಲ್ಲ ನೋಡ್ರಿ, ನಿಮ್ಮ ಕಾಲಕ್ಕೆ ಇರಬೇಕಾದ್ರೆ ಯಾವ ಗಾಲಿ ಯಾವ ದಮೂರು ಎಂಕಪ್ತಾತನ ನೀವು ನೋಡಿರ್ಬೋದು. ನೋಡಿದ್ರೆ ಇಲ್ಲ ನಮ್ಮೂರಾಗ ನಮ್ಮ ಯಜಮಾನರು ನೋಡಿದವರು ಇದ್ರು. ನಮ್ಮ ಮನೆಗೆ ಬರ್ತಾ ಇದ್ದ 80 ವರ್ಷದ ಒಳಗೆ ಈ ಕಡೆ ಎಂಕಪ್ತಾತ್ನವ್ರು ಮೊಮ್ಮಗಿದ್ದ ಮೊನ್ನೆ ತೀರಿದ ನಾರಾಯಣಪ್ಪ ಅಂತ ಅವ್ರ ಮಗ ಇನ್ನೊಬ್ಬ ಇದ್ದ. ಅವ್ರದ್ದಿರ್ಲಿ ಮಕ್ಕಳ ತಂದೆ ಅಂತ ಮಕ್ಕಳು ಇರೋದಿಲ್ಲ. ಇವತ್ತು ಒಬ್ಬ ತಂದೆ ಮುಖ್ಯಮಂತ್ರಿ ಆಗ್ಯಾನಂತ ಮಗ ಮುಖ್ಯಮಂತ್ರಿ ಆಗೋದಿಲ್ಲ, ಜನ ಹಂಗೆ ಏನಾಗಿದ್ದ ಮನುಷ್ಯ ಕಟ್ಟಿದ್ದ. ಇಬ್ಬರಿಗೂ ಜಗಳ ಆಯಿತು. ಇಲ್ಲಮ್ಮ, ಇಲ್ಲ ನೀನಿರ್ಬೇಕಿಲ್ಲ ನಾನಿರ್ಬೇಕು, ನಾನಂತೂ ಹೋಗೋದಿಲ್ಲ ಅಂತೇಳಿ ಮನ್ಸಿಗೆ ಹಾಕಿಬಿಟ್ಟಿದ್ದ. ಮನ್ಸಿಗೆ ಹಾಕ್ಯಂಡ ಆ ಮನ್ಸಿಗೆ ಬಿಟ್ಟು ಕೆಳಗಿಳಿಲಿಲ್ಲಂತೆ ಎಷ್ಟೋ ದಿವಸಗಳ ಕಾಲ. ಎಲ್ಲರೂ ಆ ಭಕ್ತರೆಲ್ಲರೂ ಬರಬೇಕು, ಹಗ್ಗ ಕಟ್ಟಿ ಕೆಳಗಿಳಿಬೇಕು, ಬಿಡ್ಬೇಕು, ಅದನ್ನ ಕಟ್ಕೊಂಡು ತಗೋಬೇಕು, ಅದನ್ನ ಅಲ್ಲೇ ನೀರು ಕುಡಿಬೇಕು, ಅಲ್ಲೇ ಇರ್ಬೇಕು. ಇವತ್ತಿಗಿದೆ ಆ ಮರ. ಆ ಮರದ ಅದೇ ಇಲ್ಲಿ ಬ್ರಹ್ಮ ರಾಕ್ಷಸ ಮಾವಿನ ಮರದ ಮಹಾತ್ಮರು ಬ್ರಹ್ಮ ರಾಕ್ಷಸಿಗೂ ಕೂಡ ಎದುರಲಿಲ್ಲ. ಅವನಿಗೆ ಜನ್ಮವನ್ನು ಮರುಜನ್ಮವನ್ನು ಕೊಟ್ಟು ಅವನನ್ನು ಜೀವನವನ್ನು ಉದ್ಧಾರ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಮಹಾತ್ಮರು, ಸಂತರು, ಶರಣರು ಅಂತ ಹೇಳ್ತಾ ಹೀಗೆ ಸಮಯ ಆಯ್ತೇನ್ರಪ್ಪ ಅಂತ ಹೇಳ್ತಾ ಇವತ್ತಿನ ಯಾವ ಶರಣಗಾರಲಿಂಗ ಪ್ರತಾಪ ಬ್ರಹ್ಮರಾಕ್ಷಸಿಯ ರೂಪದಿಂದಿರ್ತಕ್ಕಂಥ ಆತನನ್ನು ಮಾಮರವನ್ನು ಮಾಡಿ ಆತನನ್ನು ಉದ್ಧಾರ ಮಾಡಿದ ಎನ್ನುವರೆಗೆ ಇವತ್ತಿನ ಪುರಾಣದ ಕಾರ್ಯಕ್ರಮವನ್ನು ನಾವು ನೀವುಗಳೆಲ್ಲರೂ ಇದುವರೆಗಾಗಿ ಶಾಂತ ಚಿತ್ತರಾಗಿ ಕೇಳಿರ್ತಕ್ಕಂಥ ತಾಯಿಂದಿರೇ ಹಾಗೂ ಸಮಸ್ತ ಸರ್ವ ಸದ್ಭಕ್ತರೇ, ಆ ಭಗವಂತನ ಕೃಪೆ ಸದಾಕಾಲ ನಿಮಗಿರಲಿ. ಆರೋಗ್ಯ ಭಾಗ್ಯ ಪರಮಾತ್ಮನ ದಯಪಾಲಿಸಲಿ. ಆರೋಗ್ಯ ಭಾಗ್ಯ ಬಹಳ ಮುಖ್ಯ. ಅಂಥದ್ದು ಆರೋಗ್ಯ ಭಾಗ್ಯ 1-2 ವರ್ಷದ ಮುಂದೆ ಬಂದಿತ್ತು ಪಿಡುಗು. ಎಂಥದ್ದು ಬಂದಿತ್ತು ಗೊತ್ತಾಗ? ಕರೋನಾ ಅಂತಕ್ಕಂಥ ರಾಕ್ಷಸ ಬಂದಿದ್ದ. ಏನು ಅದ್ಭುತ ಎಲ್ಲ. ತಂದೆ 4 ಕೋಟಿ ಸಂಪಾದಿಸಿದ್ದ ತಂದೆ. ಸ್ವಲ್ಪ ಗಮನ ಕೊಡ್ರಿ. 4 ಕೋಟಿ ಸಂಪಾದಿಸಿದ್ದ. ತಂದೆಗೆ ಕರೋನಾ ಬಂತು. ಮಕ್ಕಳೆಲ್ಲರೂ ಒಬ್ಬರು ಹೋಗಕ್ಕೆ ಮುಟ್ಟಕ್ಕೆ ಬಂದರು. ಅದು ನಮಗೆ ಆಗಿಬಿಡ್ತತೆ. ಬಟ್ಟೆ ಮುಚ್ಚಿಕೊಂಡು ಹಿಂಗೆ ಕಡೆಗೆ ಆತನ ತಂದೆನ 4 ಕೋಟಿ ಒಡೆಯ 4 ಕೋಟಿ ಆ ಸತ್ರ ಈ ಮಕ್ಕಳಿಗೆ ಬರಬೇಕು, ಮಕ್ಕಳು ಮುಟ್ಟುವಂತಿಲ್ಲ ಪರಿಸ್ಥಿತಿ. ಎಂಥ ತಂದಿತ್ತು ನೋಡಿ. ಅದು ನಂಗೆ ಜೇಸಿಗೆ ತೆಗೆದು ಅದು ನಂಗೆ ಕೋಲಿದ್ದೆ ಬಿಟ್ರು.
ಮೊನ್ನೆ ಎಳೆದು ಬಿಟ್ರು. ಯಾರಿಗೆ ಯಾರು ಉಂಟು, ಯಾರಿಗೆ ಯಾರು ಉಂಟು ಎರವಿನ ಸಂಸಾರ. ಅದಕ್ಕೆ ನೀ ಮಾಡಿದ್ದು ನೀನು, ನಾನು ಮಾಡಿದ್ದು ನಾನೇ ಮಾಡಬೇಕು. ಅದಕ್ಕಾಗಿ ನಾವು ಅಂಥದ್ದು ತಾಕಬಾರ್ದು ಅಂತ ನಿಜವಾಗಲೂ ಹೇಳಬೇಕಂದ್ರೆ ಎದರಲಿಲ್ಲ. ನಂದು ಅಂತ ಮತ್ತೆ ಹೇಳಿಕೆ ಮಾಡಿದ ದಯವಿಟ್ಟು ಕೈ ಮುಗಿತೀವಿ. ಅಂತಹ ಸಂದರ್ಭದಲ್ಲಿ ಎಲ್ಲರ ಜೊತೆಗೆ ಓಡಾಡ್ತಿದ್ವಿ. ಬರ್ಲಳ ನೋಡೋಣ ಅಂತೈತಿ, ಕೊರೋನಾ ಬರ್ಲಳ ನೋಡೋಣ, ಎಲ್ಲರ ಜೊತೆ ಒಡನಾಡಿದ್ರು. ಭಗವಂತನ ಕೃಪೆ ಬೇಕು. ಭಗವಂತನ ಮೇಲೆ ನಂಬಿಕೆ ಇಟ್ಟರೆ ಅದು ಏನು ಮಾಡೋಕ್ಕಾಗಲ್ಲ. ಅಯ್ಯೋ ಹೆಂಗಪ್ಪ ಅಂದರೆ ತುಳಿತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಧೈರ್ಯವನ್ನು ಸರ್ವಸಾಧನೆ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ನಮ್ಮ ದೇಹ ನಾವು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಭಗವಂತನ ಪ್ರಸಾದ ಈ ದೇಹ ಅಂತೆ ಯಾವಾಗ ಭಾವ ಬರ್ತದೋ ಯಾವುದರ ಭಯ ಇಲ್ಲ ಅಂತಕ್ಕಂಥ ಮಾತನ್ನು ಇಂತಹ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಪುರಾಣದ ಕಾರ್ಯಕ್ರಮಕ್ಕೆ ಮಂಗಳವನ್ನು ಆಡೋಣ. ಇವತ್ತಿನ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥವರು ಸಣ್ಣಕ್ಕಿ ಕರಿಬಸಪ್ಪನವರು. ಇವತ್ತಿನ ಯಾವ ಶರಣಗಾಲಿಂಗಪ್ಪ ತಾತನ ಪೂಜಾ ಕಾರ್ಯಕ್ರಮವನ್ನು ಭಕ್ತಿಯಿಂದ, ಭಾವದಿಂದ, ಪ್ರೇಮದಿಂದ ಅವರ ಕುಟುಂಬದವರೆಲ್ಲರೂ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ಯಾವ ಶರಣಗಾಲಿಂಗಪ್ಪ ತಾತ ಸನ್ಮಂಗಲವನ್ನು ಉಂಟು ಮಾಡಲಿ, ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಪರಮಾತ್ಮನ ಪಾದವನ್ನು ಹಿಡಿದು ಬೇಡ್ತಾ ನಾಳಿನ ಪೂಜಾ ಕಾರ್ಯಕ್ರಮವನ್ನು ಶಿಗರಗಡ್ಡೆ ದಾಸಪ್ಪನವರು ನಾಳಿನ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಅವರು ಕೂಡ ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕಂತ ಹೇಳ್ತಾ ಅವರಿಗೂ ಕೂಡ ಶರಣಗಾಲಿಂಗಪ್ಪ ತಾತನ ಕೃಪೆ ಇರಲಿ ಅಂತ ಆರೈಸ್ತಾ ಬರ್ರಿ. ಬಾ ದಾಸಪ್ಪ ಮಲ್ಕಾಡ್ತೀನಿ ಬರ. ಪಾರ್ವತಿ ಶಿವ ಹರ ಮಹಾದೇವ. ಶರಣಗಾಲಿಂಗೇಶ್ವರ ಮಹಾರಾಜ ಕಿ ಜೈ. ಪುರಾಣಕ್ಕೆ ಕಾಣಿಕೆ ಸಲ್ಲಿಸಿದ ಭಕ್ತಾದಿಗಳ ಹೆಸರುಗಳು: 101 ರೂಪಾಯಿ ದಿವಂಗತ ಡಿ ಭಾಸ್ಕರ್ ರೆಡ್ಡಿ ಅವರ ಧರ್ಮಪತ್ನಿ ಜ್ಯೋತಿಲಕ್ಷ್ಮಿ ಅವರು, 210 ರೂಪಾಯಿ ಎಸ್ ಸಿದ್ದರಾಮಪ್ಪ, 100 ರೂಪಾಯಿ ಪೂಜಾರಿ ಮುದಿಮಲ್ಲಪ್ಪ, 101 ರೂಪಾಯಿ ದಾಸರ ವೀರಪ್ಪಣ್ಣ ಇವರು ಪುರಾಣಕ್ಕೆ ಕಾಣಿಕೆ ಕೊಟ್ಟಿರ್ತಾರೆ. ಮತ್ತು ಎಸ್ ಕರಿಬಸಪ್ಪ ಇವರು ತಲಾ 50-50 ನಾಲ್ವರಿಗೆ ಕಲಾ ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಇವರೆಲ್ಲರಿಗೂ ಆ ಬಸವೇಶ್ವರ ಆಯುರಾರಿಗೆ ಸುಖ ಸಂಪತ್ತು ಕೊಟ್ಟು ಕಾಪಾಡಲು ಪ್ರಾರ್ಥಿಸೋಣ. ಹಾಗೆ ಈ ಪುರಾಣದ ಕಾರ್ಯಕ್ರಮಕ್ಕೆ ಕಾಣಿಕೆಯನ್ನು ಸಲ್ಲಿಸತಕ್ಕಂತಹ ಭಕ್ತಾದಿಗಳಿಗೆ ಶರಣಗಾಲಿಂಗಪ್ಪ ತಾತನ ಒಂದು ಯಾವ ಗುಟೂರು ಬಸವೇಶ್ವರ ಮಹಾತ್ಮನ ಕೃಪೆ ಸದಾಕಾಲ ಅವರು ಇರಲಿ ಅಂತ ಪರಮಾತ್ಮ ಹಾಗೆ ಮಾಡಲಿ ಅಂತ ಹಾರೈಸುತ್ತಾ ಹಾಗೆ ಜ್ಯೋತಿ ಬೆಳಗಿ ಜ್ಯೋತಿ ಬೆಳಗಿತು ಧರ್ಮದ ಜ್ಯೋತಿ ಬೆಳಗಿತು ಮಂದಿರದ ಸೇವೆಯಂದು ಪೂಜೆಯಂದು ಬೆಳಗಿತು ಸುಂದರ ಸಮಾಜರಂಗ ಮಂತ್ರ ಪಠಿಸಿತು ಜ್ಯೋತಿ ಬೆಳಗಿತು ಧರ್ಮದ ಜ್ಯೋತಿ ಬೆಳಗಿತು ವೀರಶೈವ ತತ್ವಬೋಧೆ ಭಕ್ತರು ಬೆಳಗಿತು ಸಾರವೇದ ಶಾಸ್ತ್ರ ಸುಗಮ ದಾರಿ ತೋರಿತು ಜ್ಯೋತಿ ಬೆಳಗಿತು ಧರ್ಮದ ಜ್ಯೋತಿ ಬೆಳಗಿತು ಗುರು ವಿರಕ್ತ ಎಂಬ ಸಮಕ
ज्योति सारी ओ ज्योति गुरु कुमार जग ಬೆಳಗಿತು ಜ್ಯೋತಿ ಬೆಳಗಿತು ಧರ್ಮದ ಜ್ಯೋತಿ ಬೆಳಗಿತು ಜ್ಯೋತಿ ಬೆಳಗಿತು ಜ್ಯೋತಿ ಬೆಳಗಿತು ಹರ ಓಂ ಯಶೋ ಜಾಗರಿ ಸರ್ವಮಂಗಲ ಸರ್ವಲೋಕ ಶರಣ್ಯಾಯ ಸಾಧುರೂಪಾಯ ಮಂಗಳಂ ಸರ್ವಮಂಗಳ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಸರ್ವಮಂಗಳಾಯ ನಮಃ ಮಂಗಳಮೂರ್ತಿಯೇ ನಮಃ ಮಂಗಲಂ ನೀರಾಂಜನಂ ಸಮರ್ಪಯಾಮಿ